ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ 3ರಲ್ಲಿ ಕಥೆಯನ್ನು ಮುಂದುವರಿಸೋಣ. ನಿನ್ನ ಮನಸ್ಸಿನಲ್ಲಿ ಯಾರಾದರೂ ಇದ್ದಾರಾ ಸಿದ್ದು? ಸಿದ್ಧಾರ್ಥ್ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಕೇಳಿದರು ಕೃಷ್ಣ ಪ್ರಸಾದ್ ರವರು. ಸಿದ್ಧಾರ್ಥ್ ವಿಸ್ಮಯವಾಗಿ ನೋಡಿ, ಈ ವಿಷಯ ಮದುವೆಗೆ ಮುಂಚೆ ಕೇಳಬೇಕಾಗಿತ್ತು, ಈಗ ಯಾಕೆ ಕೇಳ್ತಿದ್ದೀರಾ ಎಂದನು ಕೋಪವಾಗಿ. ಸುಮಿತ್ರಾ ಶಾಕ್ ಆಗುತ್ತಾ, ಸಿದ್ದು ಮಾತುಗಳಿಗೆ ಅರ್ಥವೇನು ಅಂದ್ರೆ ಸಿದ್ಧಾರ್ಥ್ ಮನಸ್ಸಿನಲ್ಲಿ ಬೇರೆ ಹುಡುಗಿ ಇದ್ದಾಳಾ ಎಂದು ಆಲೋಚಿಸುತ್ತಾ ನೋಡುತ್ತಿದ್ದಾಳೆ. ಸಿದ್ಧಾರ್ಥ್, ನಿನ್ನ ಮನಸ್ಸಿನಲ್ಲಿ ಬೇರೆ ಹುಡುಗಿ ಇದ್ದಾಳೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ಇದ್ದರೂ ಆ ಹುಡುಗಿಯನ್ನ ಮರೆತು ಬಿಡು. ನಿನ್ನ ಮದುವೆ ನಡೆದು ಹೋಗಿದೆ. ಸಾಕ್ಷಿನೇ ನಿನ್ನ ಹೆಂಡತಿ. ನನ್ನ ಮೇಲೆ ಇರುವ ಕೋಪವನ್ನು ಆಕೆಯ ಮೇಲೆ ತೋರಿಸಬೇಡ. ಆಕೆಯ ಮನಸ್ಸಿಗೆ ನೋವು ಮಾಡದೆ ಪ್ರೀತಿಯಾಗಿ ನೋಡಿಕೊಳ್ಳುವುದು ಗಂಡನಾಗಿ ನಿನ್ನ ಜವಾಬ್ದಾರಿ. ಅರ್ಥ ಮಾಡಿಕೊ ಎಂದರು. ನೀವು ಅಂದುಕೊಂಡಷ್ಟು ಈಸಿ ಅಲ್ಲ ಡ್ಯಾಡ್, ಪ್ರೀತಿಯನ್ನು ಮರೆತು ಮದುವೆಯನ್ನು ಅಕ್ಸೆಪ್ಟ್ ಮಾಡುವುದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಡ್ಯಾಡ್, ಓವರ್ನೈಟಲ್ಲಿ ನನ್ನ ಲೈಫ್ ಫುಲ್ ಚೇಂಜ್ ಆಗೋಗಿದೆ. ನಡೆದಿರುವುದು ಅಕ್ಸೆಪ್ಟ್ ಮಾಡಿಕೊಳ್ಳುವುದಕ್ಕೆ ಟೈಮ್ ಹಿಡಿಯುತ್ತದೆ. ಗಿವ್ ಅಸ್ ಸಮ್ ಟೈಮ್ ಪ್ಲೀಸ್. ಅಷ್ಟು ಹೇಳಿಬಿಟ್ಟು ಹೊರಟು ಹೋದನು ಸಿದ್ಧಾರ್ಥ್. ಐ ಆಮ್ ಸಾರಿ ಸಿದ್ಧಾರ್ಥ್. ಕೃಷ್ಣ ಪ್ರಸಾದ್ ರವರು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಸಿದ್ಧಾರ್ಥ್ ಹಿಂದೆಯೇ ಒಳಗಡೆಗೆ ಹೋದರು. ಸುಮಿತ್ರಾ ಆಲೋಚನೆ ಮಾಡುತ್ತಾ ಪಕ್ಕದಲ್ಲೇ ಇರುವ ಟೇಬಲ್ ಮೇಲೆ ಕುಳಿತುಕೊಂಡಳು. ಇನ್ನೂ ಬರ್ತಿಲ್ಲ ಯಾಕೆ? ಡೋರ್ ಬಳಿ ನಿಂತುಕೊಂಡು ಮೆಟ್ಟಿಲುಗಳ ಕಡೆ ನೋಡುತ್ತಿದ್ದಾಳೆ ಸಾಕ್ಷಿ. ಸಿದ್ಧಾರ್ಥ್ ಬರುತ್ತಿರುವುದು ಕಾಣಿಸಿ ಫಾಸ್ಟಾಗಿ ಒಳಗಡೆಗೆ ಬಂದಳು. ಸಾಕ್ಷಿ ತನ್ನನ್ನು ನೋಡಿ ಒಳಗಡೆಗೆ ಓಡಿದ್ದು ಗಮನಿಸಿದನು ಸಿದ್ಧಾರ್ಥ್. ಒಳಗಡೆಗೆ ಬಂದು ಸೂಟ್ ಹಾಕಿಕೊಂಡು ಮಿರರ್ನಲ್ಲಿ ನೋಡುತ್ತಾ ರೆಡಿಯಾಗುತ್ತಿದ್ದಾನೆ. ಸಾಕ್ಷಿ ಉಗುರುಗಳು ಕಚ್ಚುತ್ತಾ ಟೆನ್ಷನ್ ಆಗಿ ಸಿದ್ಧಾರ್ಥ್ ಕಡೆಯೇ ನೋಡುತ್ತಿದ್ದಾಳೆ. ಅವಳನ್ನ ಒಂದು ಕಣ್ಣು ಗಮನಿಸುತ್ತಲೇ ಇದ್ದ ಸಿದ್ಧಾರ್ಥ್ ರೆಡಿಯಾಗಿ ಹೋಗುತ್ತಾ, ಏನಾದರೂ ಮಾತಾಡಬೇಕಾ ಎಂದು ಕೇಳಿದನು ಅವಳ ಕಡೆ ನೋಡಿ. ಹೌದು, ಇಲ್ಲ ಎಂದು ತಲೆಯನ್ನ ಅಡ್ಡಲಾಗಿ ಉದ್ದವಾಗಿ ಅಲ್ಲಾಡಿಸುತ್ತಿದ್ದರೆ, ಬಾಯಿಂದ ಹೇಳು ಎಂದನು. ಮಾತಾಡಬೇಕು ಎಂದಳು ನಿಧಾನವಾಗಿ. ಸರಿ ಹೇಳು ಎಂದನು. ಏನು ಹೇಳ್ತಾಳೆ ಎಂದು ಆಲೋಚಿಸುತ್ತಾ. ಅದು ನಾನು ಜಾಬ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದಳು. ಸಿದ್ಧಾರ್ಥ್ ಏನೂ ಮಾತನಾಡದೆ ಹಾಗೆಯೇ ನೋಡುತ್ತಿದ್ದರೆ, ಅಂದರೆ ಮದುವೆಗೆ ಮುಂಚೆ ನಾನು ಜಾಬ್ ಮಾಡ್ತಿದ್ದೆ. ಅಗ್ರಿಮೆಂಟ್ ಇನ್ನೂ 1 ಇಯರ್ ಇದೆ. ಈಗ ಸಡನ್ನಾಗಿ ನಿಲ್ಲಿಸಿಬಿಟ್ಟರೆ ನನ್ನ ಮೇಲೆ ಆಕ್ಷನ್ ತೆಗೆದುಕೊಳ್ಳುತ್ತಾರೆ. ಪ್ಲೀಸ್ ಒಪ್ಪಿಕೊಳ್ಳಿ ಎಂದಳು ದೀನಳಾಗಿ ಮುಖ ಇಟ್ಟು. ಸಿದ್ಧಾರ್ಥ್ ಕೆಲವು ಕ್ಷಣಗಳ ಕಾಲ ಯೋಚನೆ ಮಾಡಿ, ಸರಿ ನಿನ್ನಿಷ್ಟ ಎಂದು ಹೇಳಿ ಕೆಳಗಡೆಗೆ ಹೊರಟು ಹೋದನು. ಅಷ್ಟೇ, ಸಾಕ್ಷಿ ಮುಖ ಹುಣ್ಣಿಮೆ ಚಂದ್ರನಂತೆ ಮಿಂಚುತ್ತಿದೆ. ಬೇಗ ರೆಡಿಯಾಗಿ ಹೋಗಬೇಕು, ಮನೆಯಲ್ಲೇ ಇದ್ದರೆ ಹುಚ್ಚಿಡಿಯುತ್ತದೆ ಅಂತ ಅಂದುಕೊಳ್ಳುತ್ತಾ ಫಾಸ್ಟಾಗಿ ಸೀರೆ ಬಿಚ್ಚಿ ನಿಂಬೆ ಹಣ್ಣಿನ ಕಲರ್ ಎಂಬ್ರಾಯ್ಡರಿ ಚೂಡಿದಾರ್ ಹಾಕಿಕೊಂಡು ರೆಡಿಯಾಗಿ ಬ್ಯಾಗ್ ತೆಗೆದುಕೊಂಡು ಕೆಳಗಡೆ ಓಡಿದಳು. ಕೆಳಗಡೆಗೆ ಬರುತ್ತಿರುವ ಸಾಕ್ಷಿಯನ್ನು ಆಶ್ಚರ್ಯದಿಂದ ನೋಡುತ್ತಾ, ಮನುಷ್ಯಳ ಮಿಷಿನ್ನ ಇಷ್ಟು ಫಾಸ್ಟಾಗಿ ರೆಡಿಯಾಗಿದ್ದಾಳೆ ಅಂತ ಅಂದುಕೊಳ್ಳುತ್ತಾ ಟಿಫನ್ಗೆ ಕುಳಿತುಕೊಂಡನು. ಸುಧಾ, ಹೊಸ ಸೊಸೆ ಸೀರೆಗಳು ಮಾತ್ರ ಉಡಬೇಕು ಅಂತಾನು ಗೊತ್ತಿಲ್ವಾ ಎಂದಳು ಸುಮಿತ್ರಾ ಸಾಕ್ಷಿ ಕಡೆ ಕೋಪವಾಗಿ ನೋಡುತ್ತಾ. ಟಿಫನ್ ಮಾಡುತ್ತಿರುವ ಎಲ್ಲರೂ ಅವಳ ಕಡೆಗೆ ನೋಡುತ್ತಿದ್ದರೆ ಏನೋ ಒಂಥರ ಅನಿಸಿತು ಸಾಕ್ಷಿಗೆ. ಸಾಕ್ಷಿ ಇವತ್ತಿನಿಂದ ಆಫೀಸಿಗೆ ಹೋಗ್ತಾಳೆ, ಅದಕ್ಕೆ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಎಂದನು ಸಿದ್ಧಾರ್ಥ್. ಅಮ್ಮಯ್ಯ, ಎಲ್ಲರಿಗೂ ಹೇಗೆ ಹೇಳಬೇಕು ಅಂತ ತುಂಬ ಭಯಪಟ್ಟಿದ್ದೆ. ನನ್ನ ಮನಸ್ಸು ಹರಿತವರಂತೆ ಅವರೇ ಹೇಳಿದ್ರು. ಕೃತಜ್ಞತೆಯಿಂದ ಸಿದ್ಧಾರ್ಥ್ ಕಡೆ ನೋಡಿದಳು ಸಾಕ್ಷಿ. ಏನು, ನೀನು ಜಾಬ್ ಮಾಡ್ತೀಯಾ? ಈಗ ನೀನು ಬ್ಯಾಂಕ್ನಲ್ಲಿ ಕೆಲಸ ಮಾಡುವ ಚಂದ್ರಶೇಖರ್ ಮಗಳಲ್ಲ. ಸಿಟಿಯಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಇರುವ ಈ ಮನೆಯ ಸೊಸೆ. ಜಾಬ್ ಮಾಡಿ ಈ ಮನೆಯ ಗೌರವ ಮರ್ಯಾದೆ ಕಳೆಯಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯಾ? ನೀನು ಜಾಬ್ ಮಾಡುವ ಅವಶ್ಯಕತೆ ಏನೂ ಇಲ್ಲ. ಮನೆಯಲ್ಲೇ ಇದ್ದು ನನ್ನ ಮಗನನ್ನ ಚೆನ್ನಾಗಿ ನೋಡಿಕೊ. ಫೋನ್ ಮಾಡಿ ಕೆಲಸಕ್ಕೆ ಬರುವುದಿಲ್ಲ ಅಂತ ಹೇಳು ಎಂದಳು ಸುಮಿತ್ರಾ ಕಟುವಾಗಿ. ಸಾಕ್ಷಿ ಸಪ್ಪೆ ಮುಖ ಹಾಕಿಕೊಂಡು ಸಿದ್ಧಾರ್ಥ್ ಕಡೆ ನೋಡಿದಳು. ಮಾಮ್, ಆಕೆ ಮಧ್ಯದಲ್ಲಿ ಕೆಲಸ ಬಿಟ್ಟರೆ ಪ್ರಾಬ್ಲಮ್ ಆಗುತ್ತೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಖಾಲಿಯಾಗಿ ಇದ್ದರೆ ಬೋರ್ ಹೊಡೆಯುತ್ತದೆ. ಹೋಗ್ಲಿ ಬಿಡು, ನನಗೆ ಯಾವುದೇ ರೀತಿಯ ಅಭ್ಯಂತರವಿಲ್ಲ ಎಂದನು ಸಿದ್ಧಾರ್ಥ್. ಆಗಲೇ
ನನ್ನ ಮಗ ಹೆಂಡತಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ಉಕ್ರೋಶದಿಂದ ಸುಮಿತ್ರಾ ಮುಖ ಬಾಡಿ ಹೋಯಿತು. ಸಿದ್ಧಾರ್ಥ್ ಹೇಳಿದ್ದು ಕರೆಕ್ಟ್. ಸಾಕ್ಷಿ, ನೀನು ಹೋಗಮ್ಮ ಎಂದರು ಕೃಷ್ಣಪ್ರಸಾದ್ರವರು. ಥ್ಯಾಂಕ್ ಯು ಮವ ಎಂದಳು ಸಾಕ್ಷಿ ಸಂತೋಷದಿಂದ ನಗುತ್ತಾ. ಸುಧಾ ಸಂತೋಷದಿಂದ ನೋಡುತ್ತಾ ಸಾಕ್ಷಿ ಭುಜದ ಮೇಲೆ ತಟ್ಟಿದಳು. ತಿಂಡಿ ತಿಂದು ಸಿದ್ಧಾರ್ಥ್ ಹೋಗುತ್ತಿದ್ದರೆ, ಸಿದ್ದು, ಸಾಕ್ಷಿಯನ್ನ ತನ್ನ ಆಫೀಸ್ ಹತ್ರ ಡ್ರಾಪ್ ಮಾಡು ಎಂದಳು ಸುಧಾ. ಸಾಕ್ಷಿ ಸಿದ್ಧಾರ್ಥ್ ಕಡೆ ನೋಡುತ್ತಾ, ನಾನು ಆಟೋದಲ್ಲಿ ಹೊರಟೋಗ್ತೀನಿ ಎಂದಳು. ಈ ಮನೆಯಲ್ಲಿ ಇಷ್ಟೊಂದು ಕಾರುಗಳು ಇರಬೇಕಾದರೆ ಆಟೋದಲ್ಲಿ ಯಾಕೆ ಹೋಗುವುದು? ಸಿದ್ಧಾರ್ಥ್, ಇವತ್ತಿನಿಂದ ಸಾಕ್ಷಿನ ಡ್ರಾಪ್ ಮಾಡುವುದು, ಪಿಕ್ ಮಾಡುವುದು ನಿನ್ನದೇ ಜವಾಬ್ದಾರಿ ಎಂದರು ಕೃಷ್ಣಪ್ರಸಾದ್ರವರು. ಸಿದ್ಧಾರ್ಥ್ಗೆ ಕೋಪ ಬರುತ್ತಿದ್ದರೂ ಬಲವಂತವಾಗಿ ಕಂಟ್ರೋಲ್ ಮಾಡಿಕೊಂಡು, ಓಕೆ ಡ್ಯಾಡ್. ಸಾಕ್ಷಿ, ಕಾರಿನಲ್ಲಿ ವೆಯ್ಟ್ ಮಾಡ್ತಿರ್ತೀನಿ, ತಿಂಡಿ ತಿಂದು ಬಾ ಎಂದು ಹೇಳಿ ಹೊರಟು ಹೋದನು ಸಿದ್ಧಾರ್ಥ್. ಸುಮಿತ್ರಾ ತಿನ್ನದೆ ಮಧ್ಯದಲ್ಲಿಯೇ ಕೈ ತೊಳೆದುಕೊಂಡು ಅಸಹನೆಯಿಂದ ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು. ಸುಮಿತ್ರಾ ಪ್ರವರ್ತನೆಗೆ ಸಾಕ್ಷಿ ತಿನ್ನದೆ ದುಃಖದಿಂದ ನೋಡುತ್ತಿದ್ದರೆ, ತಿನ್ನು, ನೋ ಪ್ರಾಬ್ಲಮ್ ಎಂದು ಕಣ್ಣಲ್ಲೇ ಸನ್ನೆ ಮಾಡಿದಳು ಸುಧಾ. ಏನೋ ತಿಂದೆ ಅಂತ ಸ್ವಲ್ಪ ತಿಂದು ಫಾಸ್ಟಾಗಿ ಹೊರಗಡೆಗೆ ಹೊರಟು ಹೋದಳು ಸಾಕ್ಷಿ. ಸಾಕ್ಷಿನ ಕರೆದುಕೊಂಡು ಕಾರಿನಲ್ಲಿ ಹೊರಟನು ಸಿದ್ಧಾರ್ಥ್. ನಿಮ್ಮ ಆಫೀಸಲ್ಲಿ ಯಾವ ಕಂಪನಿ ಎಂದು ಕೇಳಿದನು ಸಿದ್ಧಾರ್ಥ್. ವೈಟ್ ಫೀಲ್ಡ್, TCS ಎಂದಳು ಸಾಕ್ಷಿ. ಓಕೆ, ಗುಡ್. ಸಿದ್ಧಾರ್ಥ್ ಸೈಲೆಂಟಾಗಿ ಡ್ರೈವ್ ಮಾಡುತ್ತಿದ್ದರೆ ಸಾಕ್ಷಿ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾಳೆ. ಆಫೀಸ್ ಮುಂದೆ ಕಾರು ನಿಲ್ಲಿಸಿ ಸಾಕ್ಷಿ ಕಡೆ ನೋಡಿದನು. ಹಾಯಾಗಿ ನಿದ್ದೆ ಮಾಡುತ್ತಿದ್ದಾಳೆ. ನೈಟ್ ಸರಿಯಾಗಿ ನಿದ್ದೆ ಇಲ್ವೇನೋ. ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ ಅವಳ ಭುಜದ ಮೇಲೆ ತಟ್ಟಿ ಕೂಗಿದನು. ಕಣ್ಣುಗಳು ತೆರೆದು ನೋಡಿದಳು. ಆಫೀಸ್ ಬಂದ್ಬಿಡ್ತಾ? ಸಾರಿ, ನಿದ್ದೆ ಚೆನ್ನಾಗಿ ಹಿಡಿದುಬಿಟ್ಟಿದೆ ಎಂದಳು. ಇಟ್ಸ್ ಓಕೆ, ಆಫೀಸ್ ಮುಗಿದ ಮೇಲೆ ಕಾಲ್ ಮೀ ಎಂದನು. ನಿಮ್ಮ ನಂಬರ್ ನನ್ನ ಬಳಿ ಇಲ್ಲ ಎಂದಳು ಸಾಕ್ಷಿ. ನಾನು ಮದುವೆ ಮಾಡಿಕೊಂಡಿರುವ ಹುಡುಗಿಗೆ ನನ್ನ ಫೋನ್ ನಂಬರ್ ಸಹ ಗೊತ್ತಿಲ್ಲ. ನನಗೂ ಆಕೆಯ ನಂಬರ್ ಗೊತ್ತಿಲ್ಲ. ಈ ರೀತಿ ಸಿಚುವೇಶನ್ ಬರುತ್ತೆ ಅಂತ ನಾನು ಕನಸಿನಲ್ಲಿಯೂ ಸಹ ಊಹಿಸಲಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಸರಿ ಫೀಡ್ ಮಾಡಿಕೊಂಡು ಗಿವ್ ಮಿ ಮಿಸ್ಡ್ ಕಾಲ್ ಎಂದು ಸಿದ್ಧಾರ್ಥ್ ಫೋನ್ ನಂಬರ್ ಹೇಳುತ್ತಿದ್ದರೆ ಫೀಡ್ ಮಾಡಿಕೊಂಡು ಮಿಸ್ಡ್ ಕಾಲ್ ಕೊಟ್ಟಳು. ಸಾಕ್ಷಿ ಕಾರ್ ಇಳಿದು ಬಾಯಿ ಹೇಳುತ್ತಿದ್ದರೆ, ನಿನ್ನ ಫೋನ್ಗೆ 10K ಟ್ರಾನ್ಸ್ಫರ್ ಮಾಡಿದ್ದೀನಿ, ನಿನ್ನ ಅವಶ್ಯಕತೆಗಳಿಗೆ ಯೂಸ್ ಮಾಡ್ಕೊ ಎಂದು ಹೇಳಿ ಹೊರಟು ಹೋದನು ಸಿದ್ಧಾರ್ಥ್. ಕೇಳದೆ ಎಲ್ಲವನ್ನೂ ಮಾಡುತ್ತಿರುವ ಸಿದ್ಧಾರ್ಥ್ ಮೇಲೆ ಅಭಿಮಾನ ಬೆಳೆಯಲು ಶುರುವಾಯಿತು ಸಾಕ್ಷಿಗೆ. ನಗುತ್ತಾ ಹಿಂದಕ್ಕೆ ತಿರುಗುವಷ್ಟರಲ್ಲಿ, ಸಾಕ್ಷಿ ಎಂದು ಅವಳನ್ನು ಹಗ್ ಮಾಡಿಕೊಂಡಳು ಪ್ರಿಯಾ. ನೀನೇನೆ ಇಷ್ಟು ಬೇಗ ಬಂದಿದ್ದೀಯಾ? ಈಗ ಎಲ್ಲ ಓಕೆನಾ ಎಂದು ಕೇಳುತ್ತಿರುವ ಪ್ರಿಯಾಳನ್ನು ನೋಡಿ ದುಃಖ ಉಕ್ಕಿ ಬಂದಿತು ಸಾಕ್ಷಿಗೆ. ಅವಳನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಜೋರಾಗಿ ಹತ್ತು ಬಿಟ್ಟಳು. ಸಾಕ್ಷಿ, ಪ್ಲೀಸ್ ಅಳ್ಬೇಡ, ಎಲ್ಲರೂ ನಮ್ಮನ್ನೇ ನೋಡುತ್ತಿದ್ದಾರೆ ಎಂದಳು ಪ್ರಿಯಾ ಸಾಕ್ಷಿ ಬೆನ್ನನ್ನ ಸವರುತ್ತಾ. ಅವಳನ್ನ ಬಿಟ್ಟು ಸಾಕ್ಷಿ ಕಣ್ಣುಗಳನ್ನು ಒರೆಸಿಕೊಂಡು ಇಬ್ಬರೂ ಕ್ಯಾಂಟೀನ್ಗೆ ಹೋದರು. ಮದುವೆಯ ದಿನವೇ ಏನೂ ಹೇಳದೆ ಹೊರಟು ಹೋಗಿರುವ ಅವನ ಬಗ್ಗೆ ಅಳ್ತಿದೀಯಾ? ನಿನ್ನ ಹೃದಯ ಎಷ್ಟು ಹರಟಾಗಿರುತ್ತೋ ಅಂತ ನನಗೆ ಗೊತ್ತು ಸಾಕ್ಷಿ. ಬಟ್ ಮೂವ್ ಆನ್. ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಆ ದೇವರು ವಿಜಯನನ್ನು ನಿನಗೆ ದೂರ ಮಾಡಿದರೋ ಸಿದ್ಧಾರ್ಥ್ನನ್ನು ಹತ್ತಿರ ಮಾಡಿದನು. ಸಿದ್ಧಾರ್ಥ್ನನ್ನು ಗಂಡನನ್ನಾಗಿ ಅಕ್ಸೆಪ್ಟ್ ಮಾಡುವುದಕ್ಕೆ ಟೈಮ್ ಹಿಡಿಯುತ್ತದೆ. ಟೇಕ್ ಯುವರ್ ಟೈಮ್ ಎಂದಳು ಪ್ರಿಯಾ ಸಾಕ್ಷಿ ಕೈ ಹಿಡಿದುಕೊಂಡು. ಸಾಕ್ಷಿ ಮೌನವಾಗಿ ಇದ್ದು ಬಿಟ್ಟಳು. ಸ್ವಲ್ಪ ಸಮಯಕ್ಕೆ ಕಾಫಿ ಕುಡಿದು ಒಳಗಡೆಗೆ ಹೋದರು. ಏನಮ್ಮ, ಹೊಸ ಮದುವೆ ಹೆಣ್ಣು, ಮದುವೆ ಹೇಗೆ ನಡೆಯಿತು? ಆಗ್ಲೇ ಬಂದ್ಬಿಟ್ಟಾ? ಹನಿಮೂನ್ಗೆ ಹೋಗ್ಲಿಲ್ವಾ ಎಂದು ಕೊಲೀಗ್ಸ್ ಕೇಳುತ್ತಿರುವ ಪ್ರಶ್ನೆಗಳಿಗೆ ಬಲವಂತವಾಗಿ ಒಂದು ಸ್ಮೈಲ್ ಕೊಟ್ಟು ತನ್ನ ಜಾಗಕ್ಕೆ ಹೋದಳು. ಇವರು ಮದುವೆಗೆ ಬರದೇ ಇದ್ದಿದ್ದೇ ಒಳ್ಳೆಯದಾಯಿತು, ಇಲ್ಲದಿದ್ದರೆ ಇವತ್ತು ನಮ್ಮದೇ ಹಾಟ್ ಟಾಪಿಕ್ ಆಗ್ತಿತ್ತು ಎಂದು ಭಾರವಾಗಿ ನಿಟ್ಟುಸಿರು ಬಿಡುತ್ತಾ ವರ್ಕ್ ಮೇಲೆ ದೃಷ್ಟಿ ಇಟ್ಟಳು. ಸಾಕ್ಷಿ, ನಮ್ಮ ಶಿಫ್ಟ್ನವರೆಲ್ಲ ಹೊರಟು ಹೋದರು. ಇನ್ನೂ ಎಷ್ಟೊತ್ತು ಕೆಲಸ ಮಾಡ್ತೀಯೇ? ಟೈಮ್ 8 ಗಂಟೆ ಆಗ್ತಿದೆ ಎಂದಳು ಪ್ರಿಯಾ ಅವಳ ಹತ್ತಿರಕ್ಕೆ ಬರುತ್ತಾ. ಓ ಮೈ ಗಾಡ್, ಲೇಟಾಗಿ ಹೋದ್ರೆ ಅಮ್ಮ ಸಾಯಿಸ್ಬಿಡ್ತಾಳೆ ಎಂದು ಆತುರಾತುರವಾಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳುತ್ತಿದ್ದರೆ, ಸಾಕ್ಷಿ, ನೀನು ಇರುವುದು ಈಗ ತವರು ಮನೆಯಲ್ಲಿ ಅಲ್ಲ, ಅತ್ತೆ ಮನೆಯಲ್ಲಿ ಎಂದು ಪ್ರಿಯಾ ಹೇಳಿದ ತಕ್ಷಣ, ಹೌದಲ್ವಾ, ಮರ್ತೋದೆ,
ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಸಾಕ್ಷಿಗೆ. ಕೋಪವಾಗಿ ನೋಡುವ ಸುಮಿತ್ರಾ ಮುಖ ನೆನಪಿಗೆ ಬಂದಿದ್ದ ತಕ್ಷಣ, ಅಮ್ಮೋ ಬೇಗ ಹೋಗ್ಬೇಕು, ಇಲ್ದಿದ್ರೆ ನಮ್ಮತ್ತೆ ನನ್ನನ್ನು ಸಾಯಿಸ್ಬಿಡ್ತಾಳೆ ಎಂದು ಫಾಸ್ಟ್ ಆಗಿ ಸಿದ್ಧಾರ್ಥ್ಗೆ ಕಾಲ್ ಮಾಡುತ್ತಾ ಪ್ರಿಯಾ ಜೊತೆ ಹೊರಗಡೆಗೆ ನಡೆದಳು. ಸಾಕ್ಷಿ, ನಿಮ್ಮ ಸಿದ್ಧಾರ್ಥ್ನನ್ನ ಪರಿಚಯ ಮಾಡುವುದಿಲ್ವಾ? ಎಷ್ಟು ಹ್ಯಾಂಡ್ಸಮ್ ಆಗಿ ಇದ್ದಾನೆ ಎಂದು ಹೇಳುತ್ತಿರುವ ಪ್ರಿಯಾ ಕಡೆ ವಿಚಿತ್ರವಾಗಿ ನೋಡಿ, ಓಯ್ ಅವರು ನಮ್ಮೆಜಮಾನ್ರು ಎಂದಳು ಫ್ಲೋನಲ್ಲಿ. ಓಹೋ, ನಮ್ಮೆಜಮಾನ್ರಂತೆ. ನಮ್ಮೆಜಮಾನ್ರು ಅಂತ ಹೇಳುವುದಲ್ಲಮ್ಮ, ಎಲ್ಲ ಮರೆತು ಅವರಿಗೆ ಹತ್ತಿರವಾಗುವುದಕ್ಕೆ ಪ್ರಯತ್ನಿಸು, ಇಲ್ಲದಿದ್ದರೆ ಯಾರೋ ಒಬ್ರು ಕಿತ್ಕೊಂಡು ಬಿಡ್ತಾರೆ ಎಂದಳು ನಗುತ್ತಾ. ನಿನ್ ಮುಖ ಎಂದು ಸಡನ್ ಆಗಿ ಪಕ್ಕಕ್ಕೆ ತಿರುಗಿದ ಸಾಕ್ಷಿಗೆ ಮಾಸ್ಕ್ ಹಾಕಿಕೊಂಡಿರುವ ಒಬ್ಬ ವ್ಯಕ್ತಿ ತನ್ನನ್ನೇ ನೋಡುತ್ತಾ ಕಾಣಿಸಿದನು. ಮೊದಲು ಅಷ್ಟೊಂದು ಹಿಡಿಸಿಕೊಳ್ಳಲಿಲ್ಲ, ಆದರೆ ಆ ವ್ಯಕ್ತಿ ತನ್ನ ಕಡೆಗೆ ಹಾಗೆಯೇ ನೋಡುತ್ತಿದ್ದರೆ ಏನೋ ಅನುಮಾನ ಬಂದು ಆತನನ್ನ ದಿಟ್ಟಿಸಿ ನೋಡಿದಳು. ಸಾಕ್ಷಿ ತನ್ನನ್ನೇ ನೋಡುತ್ತಿದ್ದರಿಂದ ಆ ವ್ಯಕ್ತಿ ಗಾಬರಿಯಿಂದ ಅಲ್ಲಿಂದ ಹೊರಟು ಹೋಗುತ್ತಿದ್ದರೆ ಅವನ ಕಣ್ಣುಗಳು ನಡಿಗೆಯನ್ನು ಪರಿಶೀಲಿಸಿದ ಸಾಕ್ಷಿ ಶಾಕ್ ಆಗಿ ನೋಡುತ್ತಾ ವಿಜಯ್ ಎನ್ನುತ್ತಾ ಅವನ ಕಡೆ ಓಡಿದಳು. ಸಾಕ್ಷಿ, ಎಲ್ಲಿಗೆ ಹೋಗ್ತಿದೀಯಾ ಎಂದ ಪ್ರಿಯಾ ಮಾತುಗಳು ಕೇಳಿಸಿಕೊಳ್ಳದೆ ಆ ಮಾಸ್ಕ್ ವ್ಯಕ್ತಿ ಫಾಸ್ಟ್ ಆಗಿ ಹೋಗುತ್ತಿದ್ದರೆ ಸಾಕ್ಷಿ ಕೂಡ ಅವನ ಹಿಂದೆಯೇ ಓಡುತ್ತಾ ಹೋದಳು. ಸಾಕ್ಷಿ, ಎಲ್ಲಿಗೆ ಹೋಗ್ತಿದೀಯಾ? ಪ್ರಿಯಾ ಕೂಡ ತನ್ನ ಹಿಂದೆಯೇ ಓಡಿದಳು. ವಿಜಯ್ ನಿಲ್ಲು, ವಿಜಯ್ ಎಂದು ಕೂಗುತ್ತಾ ಓಡುತ್ತಿದ್ದರೆ ಒಂದು ವೆಹಿಕಲ್ ಅಡ್ಡ ಬಂದಿದ್ದರಿಂದ ಆ ವ್ಯಕ್ತಿ ಕಾಣಿಸದೆ ಹೋದನು. ಅಷ್ಟೊತ್ತಿಗಾಗಲೇ ಸಾಕ್ಷಿ ಕಣ್ಣುಗಳು ಕಣ್ಣೀರನ್ನು ಸುರಿಸುತ್ತಿವೆ. ಎಲ್ಲಿಗೆ ಹೋದೆ ವಿಜಯ್ ಎನ್ನುತ್ತಾ ಸುತ್ತಲೂ ನೋಡುತ್ತಿರಬೇಕಾದರೆ ಅವಳ ಭುಜದ ಮೇಲೆ ಯಾರದೋ ಕೈ ಬಿದ್ದಿತು. ವಿಜಯ್ ಎನ್ನುತ್ತಾ ಹಿಂದಕ್ಕೆ ತಿರುಗಿದ ಸಾಕ್ಷಿಗೆ ಎದುರಿಗೆ ತನ್ನನ್ನೇ ಕೋಪವಾಗಿ ನೋಡುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ಅವಳ ಕಾಲ ಕೆಳಗಿನ ಭೂಮಿ ಕಂಪಿಸಿದಂತೆ ಆಯಿತು. ಶಾಕ್ನಿಂದ ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಿದ್ದಾಳೆ. ಹುಚ್ಚು ಹಿಡಿದಿದೆಯಾ? ವೆಹಿಕಲ್ಸ್ನನ್ನು ನೋಡಿಕೊಳ್ಳದೆ ಆ ರೀತಿ ಓಡುತ್ತಿದ್ದೀಯಾ? ನಿಂಗೇನಾದರೂ ಆದ್ರೆ ಪರಿಸ್ಥಿತಿ ಏನು? ನಿನ್ನನ್ನು ನೀನು ಮರೆತು ಅಷ್ಟೊಂದು ಗಾಬರಿಯಾಗಿ ಓಡುತ್ತಿದ್ದೀಯಾ? ಯಾವುದಕ್ಕಾಗಿ ಎಂದು ಕೇಳಿದನು ಸಿದ್ಧಾರ್ಥ್ ಕೋಪವಾಗಿ. ಅಮ್ಮಯ್ಯ, ವಿಜಯ್ ಹೆಸರು ಸಿದ್ಧಾರ್ಥ್ಗೆ ಕೇಳಿಸಲಿಲ್ಲ ಅನ್ನ ಮಾತು. ಜೀವ ಉಳಿಯಿತು. ಅಲ್ಲಿಯ ತನಕ ಗಾಬರಿಯಿಂದ ಸೂಪರ್ ಫಾಸ್ಟ್ ಆಗಿ ಹೊಡೆದುಕೊಳ್ಳುತ್ತಿರುವ ಸಾಕ್ಷಿ ಹೃದಯದ ವೇಗ ಕಡಿಮೆಯಾಯಿತು. ಏನು ಹೇಳಬೇಕು ಅಂತ ಆ ಕಡೆ ಈ ಕಡೆ ನೋಡುತ್ತಿದ್ದರೆ ನಾಯಿ ಮರಿಯೊಂದು ಕಾಣಿಸಿತು. ಅದರ ಕಡೆ ಕೈ ತೋರಿಸುತ್ತಾ, ಅಲ್ಲಿ ನೋಡಿ, ಆ ಡಾಗ್ ರೋಡಿನ ಮೇಲೆ ಹೋಗುತ್ತಿದ್ದರೆ ಅದಕ್ಕೇನಾದರೂ ಆಗುತ್ತೇನೋ ಅಂತ ಹೋಗ್ತಿದ್ದೆ ಎಂದಳು. ಇನ್ನೊಂದು ಬಾರಿ ಈ ರೀತಿ ಮಾಡಬೇಡ. ಈಗ ನೀನು ನನ್ನ ಜವಾಬ್ದಾರಿ. ಬಿ ಕೇರ್ಫುಲ್. ನಡಿ, ಈಗಲೇ ಲೇಟಾಯಿತು ಎಂದು ಕಾರಿನ ಕಡೆ ನಡೆದನು ಸಿದ್ಧಾರ್ಥ್. ಸಾಕ್ಷಿ ಅವನ ಹಿಂದೆಯೇ ನಡೆಯುತ್ತಾ ಹೋಗಿ ಕಾರಿನಲ್ಲಿ ಕುಳಿತುಕೊಂಡಳು. ಸಿದ್ಧಾರ್ಥ್ ಕಾರ್ ಸ್ಟಾರ್ಟ್ ಮಾಡಿ ಹೊರಟನು. ಸ್ವಲ್ಪ ದೂರದಲ್ಲಿ ನಿಂತುಕೊಂಡು ನೋಡುತ್ತಿರುವ ಪ್ರಿಯಾ ಅವರು ಹೊರಟ ತಕ್ಷಣ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದಳು. ಕಾಣಿಸಿದ್ದು ನಿಜವಾಗ್ಲೂ ವಿಜಯ್ನೇನಾ? ಆ ಕಣ್ಣುಗಳು, ಪರ್ಸನಾಲಿಟಿ, ನಡೆಯುವ ವಿಧಾನ ಎಲ್ಲ ಸೇಮ್ ಅದೇ ರೀತಿ ಇದೆ. ಬಿಟ್ಟು ಹೊರಟವನು ಮತ್ತೇಕೆ ಹೆದರು ಬೀಳುತ್ತಾನೆ? ಒಂದು ವೇಳೆ ಅವನೇ ಆದರೂ ನಾನ್ಯಾಕೆ ಅವನಿಗೋಸ್ಕರ ಹುಚ್ಚಿತರ ಓಡ್ದೆ? ವಿಜಯ್ಗೋಸ್ಕರನೇ ನಾನು ಆ ರೀತಿ ಓದೆ ಅಂತ ಸಿದ್ಧಾರ್ಥ್ಗೆ ಗೊತ್ತಾದರೆ ನನ್ನ ಬಗ್ಗೆ ಏನಂದುಕೊಳ್ಳುತ್ತಾನೆ? ಗಿಲ್ಟಿಯಾಗಿ ಅನಿಸಿತು ಸಾಕ್ಷಿಗೆ. ಯಾಕೆ ಸಾಕ್ಷಿ, ವಿಜಯ್ ನನ್ನ ಇನ್ನೂ ಮರೆಯಲು ಆಗ್ತಿಲ್ಲ? ಅವನು ನಿಜವಾಗ್ಲೂ ಕಾಣಿಸಿದರೆ ಮಾತ್ರ ಆ ರೀತಿ ಹೊರಟೋಗ್ತೀಯಾ? ತನ್ನ ಮೇಲೆ ತನಗೆ ತಡೆಯಲಾರದಷ್ಟು ಕೋಪ ಬಂದಿತು. ಸಿದ್ಧಾರ್ಥ್ ಕಡೆ ನೋಡುವ ಧೈರ್ಯ ಸಹ ಅವಳಿಂದ ಮಾಡಲಾಗಲಿಲ್ಲ. ಸೀಟಿನಲ್ಲಿ ಹಿಂದಕ್ಕೆ ವಾಲಿ ಕಣ್ಣು ಮುಚ್ಚಿಕೊಂಡಳು. ಕಾರ್ ಮನೆ ಮುಂದೆ ನಿಂತ ತಕ್ಷಣ ಕಣ್ಣು ತೆರೆದಳು. ಸಿದ್ಧಾರ್ಥ್ ಕಾರು ಹಿಡಿದು ಫಾಸ್ಟ್ ಆಗಿ ರೂಮಿನೊಳಕ್ಕೆ ಹೊರಟು ಹೋದನು. ಹಿಂದೆ ಬರುತ್ತಿದ್ದ ಸಾಕ್ಷಿಯನ್ನು ನೋಡಿ, ಏನಮ್ಮ ಮಹಾರಾಣಿ, ಟೈಮ್ ಎಷ್ಟಾಗಿದೆ ಅಂತ ನೋಡ್ದಾ? ಜಾಬ್ ಮಾಡುವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ನಿನಗೆ ಇಷ್ಟ ಬಂದಂಗೆ ಬರ್ತೀನಿ ಅಂದರೆ ಆಗುವುದಿಲ್ಲ. ಪ್ರತಿದಿನ ಇದೇ ಥರ ಲೇಟ್ ಆಗುತ್ತೆ ಅಂದರೆ ಜಾಬ್ಗೆ ರಿಸೈನ್ ಮಾಡಿಸ್ತೀನಿ ಎಂದಳು ಸುಮಿತ್ರಾ ಕೋಪವಾಗಿ ನೋಡುತ್ತಾ. ಸಾರಿ ಅತ್ತೆ ಎಂದು ಹೇಳಿ ಡಲ್ಲಾಗಿ ಮೇಲಕ್ಕೆ ಹೋದ ಸಾಕ್ಷಿ ಟೇಬಲ್ ಮೇಲೆ ಬ್ಯಾಗ್, ಫೋನ್ ಇಟ್ಟು ವಾಶ್ರೂಮ್ನೊಳಕ್ಕೆ ಹೋಗಿ ಶವರ್ ಕೆಳಗಡೆ ನಿಂತುಕೊಂಡಳು.
ಮದುವೆಯಾದ ನಂತರವೂ ಸಹ ವಿಜಯನನ್ನ ನೆನೆಸಿಕೊಳ್ಳುವುದು, ಅವನ ಬಗ್ಗೆ ಆಲೋಚನೆ ಮಾಡುವುದು ತಪ್ಪು ಅಂತ ತನ್ನ ಮೈಂಡ್ಗೆ ಗೊತ್ತಿದ್ದರೂ ತನ್ನ ಮನಸ್ಸು ಅವಳ ಮಾತು ಕೇಳುತ್ತಿಲ್ಲ. ಶವರ್ನಿಂದ ತಣ್ಣನೆಯ ನೀರು ತನ್ನ ತಲೆಯ ಮೇಲೆ ಬೀಳುತ್ತಿದ್ದರೆ ತನ್ನ ಮನಸ್ಸಿನೊಳಗೆ ಸೇರಿದ ಪ್ರೀತಿ ಎಂಬ ಮಲಿನವನ್ನು ತೊಲಗಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದಳು ಸಾಕ್ಷಿ. ಸಾಕ್ಷಿ, ನಿನ್ನ ಮನಸ್ಸು, ದೇಹ ಎಲ್ಲ ನಿನ್ನ ಕೊರಳಲ್ಲಿ 3 ಗಂಟು ಹಾಕಿದ ಸಿದ್ಧಾರ್ಥ್ಗೆ ಪೂರ್ತಿ ಸ್ವಂತ. ಈಗ ವಿಜಯ್ ಪ್ರೀತಿಸಿದವನು ಅಲ್ಲ, ಬೇರೆಯವನು. ಬೇರೆಯವರ ಬಗ್ಗೆ ಆಲೋಚನೆ ಮಾಡುವುದು ತಪ್ಪು ಮಾತ್ರವೇ ಅಲ್ಲ, ಮಹಾಪಾಪ. ಆ ಪಾಪ ಮತ್ತೆ ಮಾಡಬಾರದು ಎಂದು ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ತನ್ನ ಕಣ್ಣೀರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಳು. ಶವರ್ನಿಂದ ಬರುವ ನೀರಿನೊಂದಿಗೆ ತನ್ನ ಕಣ್ಣಿನಿಂದ ಬರುವ ಕಣ್ಣೀರು ಬೆರೆತು ಕೆಳಗಡೆ ಒಳೆಯಾಗಿ ಹರಿಯುತ್ತಿದೆ. ಮತ್ತೊಂದು ಕಡೆ ಸಿದ್ಧಾರ್ಥ್ ಗಾರ್ಡನ್ನಲ್ಲಿ ಕುಳಿತುಕೊಂಡು ಫೋನ್ನಲ್ಲಿ ಇರುವ ದಿವ್ಯಾ ಫೋಟೋಗಳನ್ನು, ದಿವ್ಯಾ ಸಿದ್ಧಾರ್ಥ್ ಇಬ್ಬರು ಜೊತೆಯಾಗಿ ಇರುವ ಫೋಟೋಗಳನ್ನು ನೋಡುತ್ತಾ ಅವಳ ನೆನಪುಗಳನ್ನು ನೆನೆಸಿಕೊಳ್ಳುತ್ತಾ ಎಮೋಷನಲ್ ಆದನು. ಇದು ನಿಜಾನಾ? ನಮ್ಮ ಪ್ರೀತಿ ಕತೆ ಮುಗಿಯಿತಾ? ಕಗ್ಗತ್ತಿನಲ್ಲಿ ಒಂಟಿಯಾಗಿ ನನ್ನ ಮನಸ್ಸು ಉಳಿಯಿತಾ? ನನ್ನ ಗತವನ್ನು ನಾನೇ ಬಿಡಬೇಕೆಂದರೂ ಅದು ನನ್ನನ್ನು ಬಿಡುತ್ತಿಲ್ಲವೇ? ನಿನ್ನ ನೆನಪುಗಳನ್ನು ಅಳಿಸಿ ಹಾಕಲು ನೋಡಿದರೂ ಹೃದಯವೇ ಅಳಿಸಿ ಹಾಕುತ್ತಿಲ್ಲವಲ್ಲ? ಮರೆಯಲಾರದ ನಿನ್ನ ನೆನಪುಗಳು ನನ್ನನ್ನು ಕಾಡುತ್ತಿವೆ. ಮೊದಲ ಪ್ರೀತಿ ನಿನ್ನ ಹೃದಯದಲ್ಲಿ ಗಾಯವೇ? ಮೊದಲ ಪ್ರೀತಿ ನನ್ನಿಂದಲೇ ಅಂತ್ಯನಾ? ಚಿಕ್ಕಯಜಮಾನ್ರೇ, ಊಟಕ್ಕೆ ಕರೆಯುತ್ತಿದ್ದಾರೆ. ಲಕ್ಷ್ಮೀ ಕೂಗಿನಿಂದ ಆಲೋಚನೆಗಳಿಂದ ಹೆಚ್ಚೆತ್ತು ಒಳಗಡೆಗೆ ಹೋದನು ಸಿದ್ಧಾರ್ಥ್. ನಿಜವಾದ ಪ್ರೀತಿಯನ್ನು ಮರೆಯಲು ಅಷ್ಟು ಸುಲಭ ಅಲ್ಲ. ನನ್ನವನು ಅಂತ ಅಂದುಕೊಂಡವನು ಬೇರೆಯವನು ಆದರೆ ಆ ದುಃಖ ವರ್ಣನಾತೀತ. ಹೃದಯವನ್ನು ಯಾರೋ ಕೈಯಿಂದ ಕಿವಿಚಿದಂತೆ, ಹೃದಯಕ್ಕೆ ಬಾಣಗಳಿಂದ ಚುಚ್ಚಿದಂತೆ ಸಹಿಸಲಾರದಷ್ಟು ನೋವು ಇರುತ್ತದೆ. ಸೂಕ್ಷ್ಮ ಮನಸ್ಸಿನ ಸಾಕ್ಷಿ ಅದೇ ನೋವಿನಿಂದ ಸತಮತಳಾಗುತ್ತಿದ್ದಾಳೆ. ಅಳುತ್ತಾ ಗೋಡೆಗೆ ಒರಗಿಕೊಂಡು ಕೈಗಳಿಂದ ಕಣ್ಣುಗಳನ್ನು ಮುಚ್ಚಿ ಚಿಕ್ಕ ಮಗುವಿನ ಥರ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ. ಪ್ರೀತಿ ಇಷ್ಟೊಂದು ನೋವನ್ನು ಉಳಿಸುತ್ತದೆ ಅಂತ ಗೊತ್ತಿದ್ದರೆ ಆ ಪ್ರೀತಿಯನ್ನ ನನ್ನ ಹತ್ತಿರಕ್ಕೂ ಸುಳಿಯಲು ಬಿಡುತ್ತಿರಲಿಲ್ಲ. ಸಾಕ್ಷಿ, ಮನಸ್ಸಾರೆ ಹತ್ತು ಬಿಡು. ವಿಜಯ್ಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ಅಳುವುದು ಇದೇ ಕೊನೆಯ ಬಾರಿ ಆಗಬೇಕು. ಇನ್ಮೇಲೆ ನಿನ್ನ ಪ್ರತಿ ಕಣ್ಣೀರಿನ ಹನಿ ನಿನ್ನ ಗಂಡನಿಗೋಸ್ಕರವೇ ಆಗಿರಬೇಕು. ನಿನ್ನ ಮನಸ್ಸಿನೊಳಗಿರುವ ಪ್ರೀತಿಯನ್ನು ಸಮಾಧಿ ಮಾಡಿಬಿಡು. ತನಗೆ ತಾನೇ ಹಿತಬೋಧನೆಯನ್ನು ಮಾಡಿಕೊಂಡು ತುಂಬ ಹೊತ್ತು ಹತ್ತು ತನ್ನ ಮನಸ್ಸಿನಲ್ಲಿರುವ ಭಾರವನ್ನೆಲ್ಲ ಇಳಿಸಿಕೊಂಡು ದೀರ್ಘವಾಗಿ ಉಸಿರೆಳೆದುಕೊಂಡು ದುಃಖದಿಂದ ಸಿದ್ಧಾರ್ಥ್ ರೂಮಿನಲ್ಲಿ ಇದ್ದಾನಾ ಇಲ್ವಾ ಅನ್ನುವ ವಿಷಯವನ್ನೂ ಸಹ ಆಲೋಚನೆ ಮಾಡದೆ ಹಾಗೆಯೇ ಒದ್ದೆಯಾದ ಬಟ್ಟೆಗಳಿಂದ ಹೊರಗಡೆಗೆ ಬಂದಳು. ಕೆಲವು ಕ್ಷಣಗಳ ನಂತರ ಎಚ್ಚೆತ್ತು ಟವಲ್ ತೆಗೆದು ಒಚ್ಚಿಕೊಂಡು ಗಾಬರಿಯಿಂದ ಸಿದ್ಧಾರ್ಥ್ಗೋಸ್ಕರ ನೋಡಿದಳು. ಸಿದ್ದು ರೂಮಿನಲ್ಲಿ ಇಲ್ಲ. ಡೋರ್ ಲಾಕ್ ಮಾಡಿ ಬಟ್ಟೆ ಬಿಚ್ಚಿ ಸೀರೆ ಉಟ್ಟುಕೊಂಡು ಒದ್ದೆಯಾದ ಕೂದಲಿಗೆ ಕ್ಲಿಪ್ ಹಾಕಿ ಕೆಳಗಡೆಗೆ ಹೋಗುತ್ತಿದ್ದರೆ ಕೊನೆಯ ಮೆಟ್ಟಿಲಿನ ಹತ್ತಿರ ಎದುರಾದನು ಸಿದ್ಧಾರ್ಥ್. ಸಾಕ್ಷಿ ತಲೆ ಕೆಳಗಿಳಿಸಿಕೊಂಡು ಪಕ್ಕದಲ್ಲಿ ನಿಂತುಕೊಂಡಳು. ತನ್ನ ಕಡೆ ನೋಡಿದನು ಸಿದ್ಧಾರ್ಥ್. ಹತ್ತು ಹತ್ತು ಹುಬ್ಬಿ ಹೋಗಿರುವ ಕಣ್ಣುಗಳು, ಕೆಂಪಗಾಗಿರುವ ಮುಖ ನೋಡಿ ಸಿದ್ಧಾರ್ಥ್ಗೆ ಅರ್ಥವಾಯಿತು ಆಕೆ ಹತ್ತಿದ್ದಾಳೆ ಅಂತ. ಕೆಲವು ಕ್ಷಣಗಳ ಕಾಲ ದಿಟ್ಟಿಸಿ ನೋಡಿ ಮೇಲಕ್ಕೆ ಹೊರಟು ಹೋದನು. ಸಿದ್ಧಾರ್ಥ್ ಹೊರಟ ತಕ್ಷಣ ಮೌನವಾಗಿ ಹಾಲ್ನೊಳಕ್ಕೆ ಹೋದಳು ಸಾಕ್ಷಿ. ಅಷ್ಟೊತ್ತಿಗಾಗಲೇ ಎಲ್ಲರೂ ಊಟ ಮುಗಿಸಿ ಅವರವರ ರೂಮಿನೊಳಕ್ಕೆ ಹೊರಟು ಹೋಗಿದ್ದರು. ಸುಧಾ ಮಾತ್ರ ಸಾಕ್ಷಿಗೋಸ್ಕರ ಕಾಯುತ್ತಿದ್ದಾಳೆ. ಸಾಕ್ಷಿಯನ್ನ ನೋಡಿದ ತಕ್ಷಣ ಸೋಫಾದ ಮೇಲಿಂದ ಎದ್ದು ಎದುರಿಗೆ ಬಂದಳು. ಈಗ ತಲೆ ಸ್ನಾನ ಮಾಡ್ದ? ಚಳಿಗಾಲ ಅಲ್ವಾ, ನೆಗಡಿ ಬಂದ್ಬಿಡುತ್ತೆ ಎನ್ನುತ್ತಾ ಸಾಕ್ಷಿ ಮುಖವನ್ನು ಗಮನಿಸಿದ ಸುಧಾ, ಏನಾಯ್ತು ಕಣೋ, ಯಾಕೆ ಹತ್ತಿದ್ದೀಯಾ ಎಂದು ಕೇಳಿದಳು ಆಂದೋಲನದಿಂದ. ಅಮ್ಮನವರು ನೆನಪಿಗೆ ಬಂದರು ಅತ್ತೆ, ಅಷ್ಟೇ ಎಂದಳು. ನನ್ನ ಮದುವೆಯಾದ ಹೊಸದರಲ್ಲಿ ನಾನು ಸಹ ಇದೇ ರೀತಿ ಅಳ್ತಿದ್ದೆ. ಆನಂತರ ಅಪ್ಪ ಅಮ್ಮ ಗಂಡ ಎಲ್ಲ ನಿಮ್ಮ ಮಾವಾನೇ ಆದರು. ಊಟವನ್ನು ಪ್ಲೇಟ್ನಲ್ಲಿ ಬಡಿಸಿ ಸಾಕ್ಷಿ ಮುಂದೆ ಇಟ್ಟು ಅವಳ ಪಕ್ಕದಲ್ಲಿ ಕುಳಿತುಕೊಂಡಳು. ದುಃಖದಲ್ಲಿ ಹಸಿವು ಗೊತ್ತಾಗಲಿಲ್ಲ. ಆದರೆ ಊಟ ನೋಡಿದ ತಕ್ಷಣ ತುಂಬ ಹಸಿವು ಅನಿಸಿದ್ದರಿಂದ ಫಾಸ್ಟ್ ಆಗಿ ತಿಂದು ಬಿಟ್ಟಳು. ಸ್ವಲ್ಪ ದಿನ ಕಳೆದರೆ ಎಲ್ಲ ಅಭ್ಯಾಸವಾಗುತ್ತದೆ. ನೀನು ಈ ರೀತಿ ಹತ್ತರೆ ನಿನ್ನ ಗಂಡ ದುಃಖ ಪಡ್ತಾನೆ, ಸರಿನಾ ಎಂದು ಸಾಕ್ಷಿ ತಲೆಯನ್ನು ಸವರುತ್ತಾ
ಪ್ರೀತಿಯಿಂದ ಹೇಳಿದಳು ಸುಶೀಲಾ. ಸರಿ, ಈಗಲೇ ಲೇಟ್ ಆಯ್ತು, ಹೋಗಿ ಮಲ್ಕೋ. ಸರಿ ಅತ್ತೆ. ತಲೆಯಾಡಿಸಿ ರೂಮಿನೊಳಕ್ಕೆ ಹೋಗುವಷ್ಟರಲ್ಲಿ ಸಿದ್ಧಾರ್ಥ್ ಬೆಡ್ ಮೇಲೆ ಮಲಗಿ ಫೋನ್ ನೋಡುತ್ತಿದ್ದಾನೆ. ಡೋರ್ ಲಾಕ್ ಮಾಡಿ ಕೂದಲು ಸ್ವಲ್ಪ ತಣ್ಣಗೆ ಇದ್ದಿದ್ದರಿಂದ ಕ್ಲಿಪ್ ತೆಗೆದು ಏರನ್ನು ಫ್ರೀಯಾಗಿ ಬಿಟ್ಟು ಸಿದ್ಧಾರ್ಥ್ನ ಮತ್ತೊಂದು ಕಡೆ ತಿರುಗಿ ಮಲಗಿಕೊಂಡಳು. ಅವಳನ್ನ ಒಂದು ಕಣ್ಣು ಗಮನಿಸುತ್ತಲೇ ಇದ್ದಾನೆ ಸಿದ್ಧಾರ್ಥ್. ದಿವ್ಯಾಳಿಂದ ಮೆಸೇಜ್ ಬಂದಿದ್ದರಿಂದ ಓಪನ್ ಮಾಡಿ ನೋಡಿದನು. ನೆಕ್ಸ್ಟ್ ಮಂತ್ ಐ ಹ್ಯಾವ್ ಸರ್ಪ್ರೈಸ್ ಫಾರ್ ಯು. ಐ ಆಮ್ ಸೋ ಎಕ್ಸೈಟೆಡ್. ಗುಡ್ ನೈಟ್. ಪಕ್ಕದಲ್ಲಿ ಲವ್ ಸಿಂಬಲ್. ಶಾಕ್ನಿಂದ ತುಂಬಿ ಹೋಗಿರುವ ಈ ಲೈಫ್ನಲ್ಲಿ ಸರ್ಪ್ರೈಸ್ಗಳ ಭಾರವಾದ ನಿಟ್ಟುಸಿರು ಬಿಡುತ್ತಾ ಗುಡ್ ನೈಟ್ ಎಂದು ಮೆಸೇಜ್ ಮಾಡಿ ಕಣ್ಣು ಮುಚ್ಚಿಕೊಂಡನು. ಆಲೋಚನೆಗಳಿಂದ ಎಷ್ಟೊತ್ತಿಗೋ ನಿದ್ದೆ ಹಿಡಿಯಿತು. ಗಾಢ ನಿದ್ರೆಯಲ್ಲಿ ಕತ್ತಿನ ಮೇಲೆ ಏನೋ ಭಾರವಾಗಿ ಅನಿಸುತ್ತಿದ್ದರಿಂದ ಕಣ್ಣು ತೆರೆದು ನೋಡಿದನು ಸಿದ್ಧಾರ್ಥ್. ಸಾಕ್ಷಿ ನಿದ್ದೆಯಲ್ಲಿ ಕೈಯನ್ನ ಅವನ ಕತ್ತಿನ ಮೇಲೆ ಹಾಕಿದ್ದಾಳೆ. ನಿಧಾನವಾಗಿ ಕೈ ತೆಗೆದು ಪಕ್ಕದಲ್ಲೇ ಇಟ್ಟು ಮಲಗಿಕೊಂಡನು. ಸ್ವಲ್ಪ ಸಮಯದ ನಂತರ ಅವನ ಹೊಟ್ಟೆಯ ಮೇಲೆ ಮತ್ತೆ ಕೈ ಹಾಕಿದಳು. ಸಿದ್ಧಾರ್ಥ್ ಅಸಹನೆಯಿಂದ ನೋಡಿ ಕೈ ತೆಗೆದು ಅವಳ ಮೇಲೆ ಇಟ್ಟು ಕೈ ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದರೆ ನಿದ್ದೆಯಲ್ಲೇ ಸಿದ್ಧಾರ್ಥ್ ಕೈ ಹತ್ತಿರಕ್ಕೆ ಹಿಡಿದುಕೊಂಡು ತನ್ನ ಎದೆಗೆ ಆನಿಸಿಕೊಂಡಳು ಸಾಕ್ಷಿ. ಅವಳ ಎತ್ತರವಾದ ಎದೆ ಅವನ ಕೈಗೆ ಮೆತ್ತಗೆ ತಾಕುವಷ್ಟರಲ್ಲಿ ಒಮ್ಮೆಲೆ ಫ್ಯೂಸ್ಗಳು ಎಗರಿ ಹೋದವು ಸಿದ್ಧಾರ್ಥ್ಗೆ. ಗಾಬರಿಯಿಂದ ಅವಳ ಕಡೆ ನೋಡಿ ಕೈ ಹಿಂದಕ್ಕೆ ತೆಗೆದುಕೊಳ್ಳಲು ಹೋದನು. ಆದರೆ ಸಾಕ್ಷಿ ಕದಲುತ್ತಿರುವುದು ನೋಡಿ ಕೈ ತೆಗೆದುಕೊಳ್ಳದೆ ತಕ್ಷಣ ಕಣ್ಣು ಮುಚ್ಚಿಕೊಂಡು ನಿದ್ದೆ ನಟಿಸಿದನು. ಕೆಲವು ಕ್ಷಣಗಳ ನಂತರ ನಿಧಾನವಾಗಿ ಕಣ್ಣು ತೆರೆದು ನೋಡಿದನು. ಸಾಕ್ಷಿ ಮಲಗಿಕೊಂಡೇ ಇದ್ದಾಳೆ. ಸೆರಗು ಸ್ವಲ್ಪ ಪಕ್ಕಕ್ಕೆ ಜಾರಿ ಅವಳ ಎತ್ತರದ ಎದೆಯ ಸೌಂದರ್ಯವು ಅವನ ಕಣ್ಣುಗಳನ್ನು ಆಕರ್ಷಿತ ಮಾಡುತ್ತಿದ್ದರೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಬಲವಂತವಾಗಿ ನೋಟ ತಿರುಗಿಸಿಕೊಂಡು ಅವನ ಮತ್ತೊಂದು ಕೈಯಿಂದ ಸಾಕ್ಷಿ ಕೈಯನ್ನು ಬಿಡಿಸಿ ಅವನ ಕೈ ತೆಗೆದುಕೊಂಡು ಅಮ್ಮಯ್ಯ ಅಂತ ನೆಮ್ಮದಿಯಾಗಿ ಉಸಿರೆಳೆದುಕೊಂಡನು. ಕೆಲವು ಕ್ಷಣಗಳಲ್ಲೇ ಬೆವರು ಹಿಡಿಸಿದಳು. ತನ್ನ ಮುಖದ ಮೇಲೆ ಹಿಡಿದಿರುವ ಬೆವರನ್ನು ಕೈಯಿಂದ ಉಜ್ಜಿಕೊಂಡು ಬೆಡ್ ಮೇಲೆ ಸ್ಟ್ರೈಟ್ ಆಗಿ ಮಲಗಿಕೊಂಡನು. ಕೆಲವು ಕ್ಷಣಗಳಿಗೆ ಸಾಕ್ಷಿಯನ್ನು ನೋಡು ಅಂತ ಅವನ ಕಣ್ಣುಗಳು ಹಠ ಮಾಡುತ್ತಿದ್ದರೆ ಸಾಕ್ಷಿ ಕಡೆಗೆ ತಿರುಗಿದನು. ಪರ್ಪಲ್ ಕಲರ್ ಸೀರೆಯಲ್ಲಿ ಸೊಂಟದ ತನಕ ಬೆಡ್ಶೀಟ್ ಹಚ್ಚಿಕೊಂಡು ಕೆನ್ನೆಯ ಕೆಳಗೆ ಎರಡೂ ಕೈಗಳು ಜೋಡಿಸಿ ಇಟ್ಟುಕೊಂಡು ಕೊರಳಲ್ಲಿ ಅರಿಶಿಣ ದಾರ, ಹಣೆಯಲ್ಲಿ ಚುಕ್ಕೆ ಬಿಟ್ಟರೆ ಇನ್ಯಾವುದೇ ಅಲಂಕಾರ ಇಲ್ಲದಿದ್ದರೂ ಸುಂದರವಾಗಿ ಕಾಣುತ್ತಾ ಒಂದು ಕಡೆಗೆ ತಿರುಗಿ ಕ್ಯೂಟಾಗಿ ಮಲಗಿಕೊಂಡಿರುವ ಅವಳಿಂದ ನೋಟ ತಿರುಗಿಸಿಕೊಳ್ಳಲಾಗಲಿಲ್ಲ ಸಿದ್ಧಾರ್ಥ್ಗೆ. ದಿವ್ಯಾರೂಪ ಕಣ್ಣ ಮುಂದೆ ಕದಲಾಡಿದ್ದರಿಂದ ಸಿದ್ಧಾರ್ಥ್, ಏನ್ ಮಾಡ್ತಿದ್ಯಾ ನೀನು? ತಲೆ ಜೋರಾಗಿ ಅಲ್ಲಾಡಿಸಿ ಇಬ್ಬರ ಮಧ್ಯೆ ಎರಡು ಫಿಲ್ಲೋಗಳನ್ನು ಇಟ್ಟು ಮತ್ತೊಂದು ಕಡೆಗೆ ತಿರುಗಿ ಕಣ್ಣು ಮುಚ್ಚಿಕೊಂಡನು. ಈ ರೀತಿ ನಡೆಯುತ್ತದೆ ಅಂತಾನೆ ನಾನು ಬೆಡ್ ಶೇರ್ ಮಾಡಿಕೊಳ್ಳಬಾರದು ಅಂತ ಅಂದುಕೊಂಡೆನು. ಛೆ, ನನ್ನ ನಿದ್ದೆ ಫುಲ್ ಡಿಸ್ಟರ್ಬ್ ಮಾಡಿ ಹಾಯಾಗಿ ಮಲಗಿಕೊಂಡಿದ್ದಾಳೆ ಅಂತ ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಾ ನಿದ್ದೆಗೆ ಜಾರಿಕೊಂಡನು. ಮಾರ್ನಿಂಗ್ ಸಿದ್ದು ವರ್ಕೌಟ್ ಮಾಡಿ ಫ್ರೆಶ್ ಆಗಿ ಕೆಳಗಡೆಗೆ ಬರುವಷ್ಟರಲ್ಲಿ ಸಾಕ್ಷಿ ರಾಗಿ ವಡೆ, ಟೊಮೊಟೊ ರೈಸ್, ಇಡ್ಲಿ, ಟಿಫನ್ಗಳನ್ನು ಪ್ರಿಪೇರ್ ಮಾಡುವುದರಲ್ಲಿ ಮುಳುಗಿ ಹೋಗಿದ್ದಳು. ಸ್ವಲ್ಪ ಸಮಯದ ನಂತರ ಎಲ್ಲರೂ ಡೈನಿಂಗ್ ಟೇಬಲ್ ಮುಂದೆ ಕುಳಿತುಕೊಂಡಾಗ ಎಲ್ಲರಿಗೂ ಬಡಿಸಿ, ಇವತ್ತು ಎಲ್ಲ ಅಡುಗೆಗಳನ್ನು ಸಾಕ್ಷಿ ಮಾಡಿದ್ದು, ಯಾವ ರೀತಿ ಇದೆ ಅಂತ ಹೇಳಿ ಎಂದಳು ಸುಧಾ. ಸಾಕ್ಷಿ ಏನ್ ಹೇಳ್ತಾರೆ ಅಂತ ಉಗುರುಗಳು ಕಚ್ಚುತ್ತಾ ಗಾಬರಿಯಿಂದ ಎಲ್ಲರ ಕಡೆ ನೋಡುತ್ತಿದ್ದಾಳೆ, ಮುಖ್ಯವಾಗಿ ಸಿದ್ಧಾರ್ಥ್ ಕಡೆ. ಅಷ್ಟೊಂದು ಚೆನ್ನಾಗಿಲ್ಲದಿದ್ದರೂ ಓಕೆ, ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು, ಸ್ವಲ್ಪ ಗಮನ ಕೊಟ್ಟು ಶ್ರದ್ಧೆಯಿಂದ ಮಾಡು ಎಂದಳು ಸುಮಿತ್ರಾ. ಸಾಕ್ಷಿ ಮುಖ ಬಾಡಿ ಹೋಯಿತು. ಚೆನ್ನಾಗಿಲ್ಲದೆ ಇರುವುದೇನು ಸುಮಿತ್ರಾ, ತುಂಬ ಚೆನ್ನಾಗಿದ್ದಾವೆ. ಅಮ್ಮ ಸಾಕ್ಷಿ, ಫಸ್ಟ್ ಟೈಮ್ ಮಾಡಿದರೂ ತುಂಬ ಚೆನ್ನಾಗಿ ಮಾಡಿದ್ದೀಯಾ ಎಂದು ಕೃಷ್ಣಪ್ರಸಾದ್ ರವರು ಮೆಚ್ಚಿಕೊಂಡಿದ್ದರಿಂದ ಸುಮಿತ್ರಾ ಮೂತಿ ತಿರುಗಿಸಿಕೊಂಡು ತಿನ್ನುತ್ತಿದ್ದಾಳೆ. ಥ್ಯಾಂಕ್ಸ್ ಮವ ಎಂದಳು ಸಾಕ್ಷಿ ಮುಗುಳ್ನಗುತ್ತಾ. ಸಿದ್ಧಾರ್ಥ್ ಏನಾದರೂ ಹೇಳ್ತಾನೇನೋ ಅಂತ ನೋಡಿದಳು. ಆದರೆ ಸಿದ್ಧಾರ್ಥ್ ಏನೂ ಮಾತನಾಡದೆ ಸೈಲೆಂಟ್ ಆಗಿ ತಿನ್ನುತ್ತಿದ್ದರೆ ಸ್ವಲ್ಪ ಬೇಸರವಾಯಿತು ಸಾಕ್ಷಿಗೆ. ತಿಂಡಿ ತಿಂದ ನಂತರ ಸಾಕ್ಷಿಯನ್ನು ಆಫೀಸ್ನಲ್ಲಿ ಡ್ರಾಪ್ ಮಾಡಿ ತಾನು ಆಫೀಸಿಗೆ ಹೊರಟು ಹೋದನು ಸಿದ್ಧಾರ್ಥ್. ಒಳಗಡೆಗೆ ಬರುತ್ತಿರುವ ಸಾಕ್ಷಿಯನ್ನು ನೋಡಿ ನಡಿ ಕ್ಯಾಂಟೀನ್ಗೆ ಹೋಗೋಣ ಎಂದು ಎದುರು ಬಂದಳು ಪ್ರಿಯಾ. ಇಬ್ಬರೂ ಕ್ಯಾಂಟೀನ್ನಲ್ಲಿ ಕುಳಿತುಕೊಂಡು ಬಿಸಿ ಬಿಸಿ ಕಾಫಿಯನ್ನು ಆಸ್ವಾದಿಸುತ್ತಿದ್ದಾರೆ. ಹೌದು ಸಾಕ್ಷಿ, ನಿನ್ನೆ ನಿನಗೆ ಏನಾಯ್ತೆ?
ದೆವ್ವ ಹಿಡಿದವಳ ಥರ ರೋಡಿನ ಮೇಲೆ ಆ ರೀತಿ ಓಡ್ದೆ ಎಂದು ಕೇಳಿದಳು ಪ್ರಿಯಾ ಸಾಕ್ಷಿ ಕಡೆ ದಿಟ್ಟಿಸಿ ನೋಡುತ್ತಾ. ಏನೂ ಇಲ್ಲ ಕಣೆ, ಡಾಗ್ ರೋಡ್ ಮೇಲೆ ಓಡುತ್ತಿದ್ದರೆ ಓದೆ ಎಂದಳು ತಡೆಬಡಿಸುತ್ತಾ. ನಿನ್ನ ಮಾತುಗಳನ್ನು ನಂಬುವುದಕ್ಕೆ ನಾನು ಸಿದ್ಧಾರ್ಥ ಅಲ್ಲ ಕಣೆ, ನೀನು ವಿಜಿ ವಿಜಿ ಅಂತ ಕೂಗಿದ್ದು ನಾನು ಕೇಳಿಸಿಕೊಂಡೆ ಎಂದಳು ಪ್ರಿಯಾ. ಸಾಕ್ಷಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಪಕ್ಕದಲ್ಲಿ ಯಾರೋ ವಿಜಯ್ ಥರ ಕಾಣಿಸಿದರು. ಆ ಕ್ಷಣ ಏನ್ ಮಾಡ್ತಿದ್ದೀನೋ ಯಾಕೆ ಹೋಗ್ತಿದ್ದೀನೋ ಅಂತ ನನಗೆ ಅರ್ಥವಾಗಲಿಲ್ಲ ಕಣೆ ಎಂದಳು ದುಃಖದಿಂದ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಾಕ್ಷಿ, ನೆನಪುಗಳು ಒಳ್ಳೆಯವಾದರೂ ಕೆಟ್ಟವಾದರೂ ಹೊರಲೇಬೇಕು. ಆದರೆ ಆ ನೆನಪುಗಳಿಂದ ನಮ್ಮ ಜೀವನವನ್ನು ನಾಶ ಮಾಡಿಕೊಳ್ಳಬಾರದು. ವಿಜಯ್ನನ್ನು ನೀನು ಎಷ್ಟು ಬೇಗ ಮರೆತು ಹೋದರೆ ಅಷ್ಟು ಒಳ್ಳೆಯದು. ಸಿದ್ಧಾರ್ಥ್ ನಿನ್ನ ಮಧ್ಯೆ ಡಿಫ್ರೆನ್ಸ್ ಬರಬಾರದು ಎಂದಳು ಪ್ರಿಯಾ ಸಾಕ್ಷಿ ಕೈಗಳನ್ನು ಹಿಡಿದುಕೊಂಡು. ವಿಜಯ್ನನ್ನು ಮರೆತು ಸಿದ್ಧಾರ್ಥ್ಗೆ ಹತ್ತಿರವಾಗಬೇಕು ಅಂತ ನಾನು ಅಂದುಕೊಂಡೆ. ಆದರೆ ಅಂದುಕೊಂಡಷ್ಟು ಈಸಿ ಅಲ್ಲ ಮಾಡುವುದು ಅಂತ ಈಗ ಅರ್ಥವಾಗ್ತಿದೆ. ಕಷ್ಟವಾದರೂ ತಪ್ಪುವುದಿಲ್ಲ ಅಲ್ವಾ ಎಂದಳು ನಿರ್ಲಿಪ್ತವಾಗಿ. ಹಾಂ, ನಡಿ ಹೋಗೋಣ. ಪ್ರಾಜೆಕ್ಟ್ ಸ್ಟೇಟಸ್ ಕೊಡದಿದ್ದರೆ ನಮ್ಮ ಗುಂಡು ಮ್ಯಾನೇಜರ್ ಸಾಯಿಸಿಬಿಡ್ತಾನೆ ಎಂದಳು ಪ್ರಿಯಾ. ಇಬ್ಬರೂ ಒಳಗಡೆಗೆ ಹೋಗಿ ಕೆಲಸದಲ್ಲಿ ಮುಳುಗಿ ಹೋದರು. ಲೋ ಆಕಾಶ್, ಹೇಗೂ ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತಲ್ವಾ, ಇವತ್ತು ವರ್ಕ್ ಏನೂ ಇಲ್ಲ, ಐಮ್ಯಾಕ್ಸ್ನಲ್ಲಿ ಮೂವಿಗೆ ಹೋಗೋಣ ಕಣೋ ಎಂದು ಕೇಳಿದನು ಆಕಾಶ್ ಫ್ರೆಂಡ್ ಹರೀಶ್. ಓಕೆ ಕಣೋ. ಇಬ್ಬರೂ ಜೊತೆಯಲ್ಲಿ ಬೈಕ್ ಮೇಲೆ ಥಿಯೇಟರ್ಗೆ ಹೋಗಿ ಟಿಕೆಟ್ ತೆಗೆದುಕೊಂಡು ಮೂವಿ ಹಾಲ್ ಹೊರಗಡೆ ವೆಯ್ಟ್ ಮಾಡುತ್ತಿದ್ದಾರೆ. ಒಬ್ಬ ಹುಡುಗಿ ಆಕಾಶ್ನನ್ನು ತೊಳ್ಳಿಕೊಳ್ಳುತ್ತಾ ಹೋಗುತ್ತಿದ್ದರೆ ಅವನ ಕೈಯಲ್ಲಿದ್ದ ಫೋನ್ ಜಾರಿ ಕೆಳಗಡೆ ಬಿದ್ದು ಹೋಯಿತು. ಫೋನ್ ಕೈಗೆ ತೆಗೆದುಕೊಳ್ಳುತ್ತಾ, ಹಲೋ ಮೇಡಮ್, ಸ್ವಲ್ಪ ನೋಡ್ಕೊಂಡು ನಡೆಯಬಹುದಲ್ವಾ ಎಂದನು ಆಕಾಶ್ ಸ್ವಲ್ಪ ಕೋಪದಿಂದ. ಹಿಂದಕ್ಕೆ ತಿರುಗಿ ನೋಡಿದ ಆ ಹುಡುಗಿಯನ್ನು ನೋಡಿ ಬೆರಗಾದನು ಆಕಾಶ್. ಆ ಹುಡುಗಿ ಬೇರೆ ಯಾರೂ ಅಲ್ಲ, ನಿತ್ಯ. ನೀನಾ? ಮನುಷ್ಯರಿಗೆ ಡ್ಯಾಶ್ ಕೊಡುವುದು ಬಿಟ್ಟರೆ ಬೇರೇನು ಕೆಲಸ ಇಲ್ವ ನಿನಗೆ ಎಂದನು ಆಕಾಶ್ ಕೋಪದಿಂದ. ಹಾಂ ಹೌದು, ನೀವು ದೊಡ್ಡ ಹೀರೋ ಅಂತ ಯಾವಾಗ ಯಾವಾಗ ಡ್ಯಾಶ್ ಕೊಡೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ. ದೊಡ್ಡ ಹೀರೋ ಥರ ಬಿಲ್ಡಪ್ ಕೊಡ್ತಿದ್ದಾನೆ ಎಂದಳು ವ್ಯಂಗ್ಯವಾಗಿ. ಅವಳ ಜೊತೆ ಇದ್ದ ಫ್ರೆಂಡ್ಸ್ ಎಲ್ಲ ನಕ್ಕಿದ್ದರಿಂದ ಆಕಾಶ್ಗೆ ಕೋಪ ನೆತ್ತಿಗೇರಿತು. ಮೊಣಕಾಲುಗಳ ತನಕ ಇರುವ ಪ್ರ್ಯಾಕನ್ನು ಹಾಕಿಕೊಂಡಿರುವ ನಿತ್ಯಾಳನ್ನು ಮೇಲಿಂದ ಕೆಳಗಡೆ ತನಕ ನೋಡುತ್ತಾ, ಚಿಕ್ಕ ಚಿಕ್ಕ ಬಟ್ಟೆಗಳು ಹಾಕಿಕೊಂಡು ಫ್ಯಾಷನ್ ಶೋಗೆ ಬಂದಂಗೆ ಬಂದು ದೊಡ್ಡ ಹೀರೋಯಿನ್ ಥರ ಫೀಲ್ ಆಗ್ತಿದೀಯಾ? ನಿನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡಿಯಾ? ಸೂರ್ಯಕಾಯಿ ಮುಖ ಇದ್ದಂಗಿದೆ ಎಂದನು. ನಿನ್ನನ್ನ ಎಂದು ನಿತ್ಯ ಹಲ್ಲು ಕಡಿಯುತ್ತಾ ಮೇಲಕ್ಕೆ ಬರುವಷ್ಟರಲ್ಲಿ, ಹೊಡಿತೀಯಾ? ಹೊಡಿ ನೋಡೋಣ ಎಂದು ಆಕಾಶ್ ಮುಂದಕ್ಕೆ ಬಂದನು. ಲೋ ಆಕಾಶ್, ಸಿನಿಮಾಗೆ ಟೈಮ್ ಆಗುತ್ತೆ, ಹೋಗೋಣ ಬಾರೋ ಎಂದು ಅವನ ಫ್ರೆಂಡ್ ಹರೀಶ್ ಹಿಂದಕ್ಕೆ ಹೇಳಿದನು. ನಿತ್ಯ ಬಾರೆ. ಅವಳ ಫ್ರೆಂಡ್ಸ್ ಅವಳನ್ನು ಒಳಗಡೆಗೆ ಎಳೆದುಕೊಂಡು ಹೋಗುತ್ತಿದ್ದರೆ ಗುರಾಯಿಸಿಕೊಂಡು ನೋಡುತ್ತಿರುವ ನಿತ್ಯಾಳನ್ನು ಹೋರಿಯಾಗಿ ನೋಡುತ್ತಾ, ಓಯ್, ನಿನ್ನ ಫಿಗರ್ ಮಾತ್ರ ಸೂಪರ್ ಆಗಿದೆ ಕಣೆ ಎಂದನು ಆಕಾಶ್ ಹಾಸ್ಯದಿಂದ ನಗುತ್ತಾ. ಹರೀಶ್ ಬಾಯಿ ತೆರೆದುಕೊಂಡು ಆಕಾಶ್ ಕಡೆ ನೋಡಿದನು. ನಿತ್ಯ ಆಕಾಶ್ನನ್ನು ಕೋಪವಾಗಿ ನೋಡುತ್ತಾ, ಸಾಯಿಸ್ಬಿಡ್ತೀನಿ ಎಂದು ಬೆರಳು ತೋರಿಸುತ್ತಾ ಬೈದುಕೊಳ್ಳುತ್ತಾ ಒಳಗಡೆಗೆ ಹೋದಳು. ನಗುತ್ತಿರುವ ಆಕಾಶ್ ಕಡೆ ನೋಡಿ, ಲೋ, ಆ ಹುಡುಗಿ ಜೊತೆ ಏನೋ ಆ ರೀತಿ ಜಗಳ ಆಡದೆ? ನೀನು ಒಂದು ಹುಡುಗಿಯ ಜೊತೆ ಜಗಳ ಆಡಿದ್ದು ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಆ ಹುಡುಗಿ ನನಗೆ ಮೊದಲೇ ಗೊತ್ತಾ ಎಂದು ಕೇಳಿದನು ಹರೀಶ್ ಕ್ವೆಶ್ಚನ್ ಮಾರ್ಕ್ ಫೇಸ್ನಿಂದ ನೋಡುತ್ತಾ. ಗೊತ್ತು, ನಮ್ಮ ಭಾವನೆಗೆ ತಂಗಿ. ನಿಮ್ಮ ಭಾವನೆಗೆ ತಂಗಿನಾ? ಹಾಗಾದರೆ ನಿನಗೆ ವರ್ಷೆ ಆಗ್ತಾಳೆ, ಅದಕ್ಕೆ ಸೈಟ್ ಹೊಡಿತಿದೆಯಾ ಏನು ಎಂದು ಕಣ್ಣುಬ್ಬಗಳು ಹೆಗರಾಕುತ್ತಾ ಕೇಳಿದನು ಹರೀಶ್. ಅವಳಿಗೆ ಅಷ್ಟೊಂದು ಸೀನ್ ಇಲ್ಲ, ಅಹಂಕಾರ ಜಾಸ್ತಿ. ಅವಳನ್ನು ಯಾರು ಮಾಡಿಕೊಳ್ಳುತ್ತಾರೋ ಏನೋ, ಅವರ ಕತೆ ಮುಗೀತು ಅಂತ ಅಂದುಕೊಳ್ಳುತ್ತಾ ಮೂವಿ ಹಾಲ್ನೊಳಕ್ಕೆ ನಡೆದರು. ಡಿನ್ನರ್ ಮಾಡಿದ ಮೇಲೆ ಸುಧಾ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ರೂಮಿನೊಳಕ್ಕೆ ಬಂದಳು ಸಾಕ್ಷಿ. ಸಿದ್ಧಾರ್ಥ್ ಮಧ್ಯದಲ್ಲಿ ಫಿಲ್ಲೋಸ್ ಇಟ್ಟು ಆ ಕಡೆ ತಿರುಗಿ ಮಲಗಿಕೊಂಡಿದ್ದಾನೆ. ಸಾಕ್ಷಿ ವಿಚಿತ್ರವಾಗಿ ನೋಡುತ್ತಾ ಬೆಡ್ ಮೇಲೆ ಕುಳಿತುಕೊಂಡಳು. ನೆನ್ನೆಯ ತನಕ ಇಲ್ಲದ ಈ ಅಡ್ಡುಗೋಡೆ ಇವತ್ತು ಯಾಕೆ ಬಂತು ಎಂದು ಕೆನ್ನೆಯ ಮೇಲೆ ಬೆರಳು ಇಟ್ಟು ಆಲೋಚಿಸುತ್ತಾ, ಒಂದು ವೇಳೆ ರಾತ್ರಿ ಏನಾದರೂ ನಾನು ಅವರ ಮೇಲೆ ಕೈ ಅಥವಾ ಕಾಲು ಏನಾದರೂ ಹಾಕಿದ್ನಾ? ಅದಕ್ಕೆ ಈ ರೀತಿ ಫಿಲ್ಲೋಸ್ ಇಟ್ಟಿದ್ದಾರಾ? ಓ ಮೈ ಗಾಡ್. ಸಾಕ್ಷಿ, ನಿನ್ನ ಮರ್ಯಾದೆ ಫುಲ್ ಕಳ್ಕೊಂಡೆ ಅಲ್ವೇ?
ಎಂದು ತಲೆ ಮೇಲೆ ಎರಡೂ ಕೈಗಳು ಇಟ್ಟುಕೊಂಡಳು. ಅಮ್ಮೋ, ಸರಿಯಾಗಿ ಮಲ್ಕೋಬೇಕು, ಇಲ್ದಿದ್ರೆ ನನ್ನನ್ನು ಬೆಡ್ ಮೇಲೆಯಿಂದ ಕೆಳಗಡೆಗೆ ತಳ್ಳಿಬಿಡ್ತಾನೆ ಅಂತ ಅಂದುಕೊಳ್ಳುತ್ತಾ ಬೆಡ್ನ ಕೊನೆಗೆ ಜರುಗುತ್ತಾ ಸ್ಲಿಪ್ ಆಗಿ ಡಮ್ ಅಂತ ಕೆಳಗಡೆಗೆ ಬಿದ್ದಳು. ಆ ಸೌಂಡಿಗೆ ಬೆಚ್ಚಿ ಬಿದ್ದು ಕಣ್ಣು ತೆರೆದು ಗಾಬರಿಯಿಂದ ಸುತ್ತಲೂ ನೋಡಿದನು. ಬೆಡ್ ಮೇಲೆ ಸಾಕ್ಷಿ ಕಾಣಿಸದೇ ಇದ್ದಿದ್ದರಿಂದ ಬೆಡ್ ಇಳಿದು ಸಾಕ್ಷಿ ಇದ್ದ ಕಡೆಗೆ ಬಂದನು. ಅಮ್ಮ, ನನ್ನ ಸೊಂಟ ಮುರಿದೋಯ್ತು. ಮೇಲೆ ಬಿದ್ದ ಬೆಡ್ಶೀಟನ್ನು ತಳ್ಳಿ ಮುಖವನ್ನು ಹೊರಗೆ ಇಟ್ಟು ಬಗ್ಗಿ ನೋಡುತ್ತಿರುವ ಸಾಕ್ಷಿಯನ್ನು ನೋಡಿ ತುಂಬಾ ನಗು ಬಂದಿತು ಸಿದ್ಧಾರ್ಥ್ಗೆ. ಹಿಂದಕ್ಕೆ ತಿರುಗಿ ನಗುವನ್ನು ಕಂಟ್ರೋಲ್ ಮಾಡಿಕೊಂಡು ಸೊಂಟ ಹಿಡಿದುಕೊಂಡು ಎದ್ದೇಳುತ್ತಿದ್ದ ಸಾಕ್ಷಿಗೆ ಕೈ ಕೊಟ್ಟನು. ಅವನ ಕೈ ಹಿಡಿದುಕೊಂಡು ಎದ್ದು ಬೆಡ್ ಮೇಲೆ ಕುಳಿತುಕೊಂಡಳು. ಅವಳನ್ನೇ ನೋಡುತ್ತಾ ನಗುವನ್ನು ತಡೆದುಕೊಳ್ಳುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡು ಮುಖಕ್ಕೆ ಕೈ ಅಡ್ಡ ಇಟ್ಟುಕೊಂಡಳು. ಹಾಗೆ ಹೇಗೆ ಬಿದ್ದೆ? ನಗು ತಡೆಯಲಾರದೆ ನಕ್ಕು ಬಿಟ್ಟನು ಸಿದ್ಧಾರ್ಥ್. ಮದುವೆಯಾದಾಗ್ಲಿಂದ ತನ್ನ ಮುಂದೆ ಸಿದ್ಧಾರ್ಥ್ ನಕ್ಕಿದ್ದು ಇದೇ ಮೊದಲ ಬಾರಿ. ಅವನ ಸುಂದರ ನಗುವಿಗೆ ಸಾಕ್ಷಿ ನೋಟ ಸಿಕ್ಕಾಕೊಂಡಿತು. ದೇವರೇ, ಆ ನಗುವೇನು, ನಕ್ಕರೆ ಎಷ್ಟು ಚೆನ್ನಾಗಿದ್ದಾನೆ. ಯಾವುದೋ ಲೋಕದಲ್ಲಿ ಇದ್ದಂಗೆ ತನ್ನನ್ನು ತಾನು ಮರೆತು ಹೋಗಿ ಮೈ ಮರೆತು ಅವನನ್ನೇ ನೋಡುತ್ತಿದ್ದಾಳೆ ಸಾಕ್ಷಿ. ನಗುತ್ತಿದ್ದ ಸಿದ್ಧಾರ್ಥ್ ಸಾಕ್ಷಿ ನೋಟವನ್ನು ಗಮನಿಸಿ ನಗು ನಿಲ್ಲಿಸಿ, ಏನಾದರೂ ಏಟಾಯ್ತಾ ಎಂದು ಕೇಳಿದನು ನಾರ್ಮಲ್ ಆಗಿ. ಆ ಮಾತುಗಳಿಗೆ ಸಾಕ್ಷಿ ಹೆಚ್ಚೆತ್ತು, ಸ್ವಲ್ಪ ತಗಲಿತು, ಪರವಾಗಿಲ್ಲ, ಏನೂ ಆಗಲ್ಲ ಎಂದಳು. ನೋಡ್ಕೋಬೇಕು ಅಲ್ವಾ, ಬಿ ಕೇರ್ಫುಲ್, ಮಲಕೋ ಎಂದು ಹೇಳಿ ಬೆಡ್ ಮೇಲೆ ಆ ಕಡೆ ತಿರುಗಿ ಮಲಗಿಕೊಂಡನು. ಸಾಕ್ಷಿ ಸಣ್ಣಗೆ ಮುಗುಳ್ನಕ್ಕು ಈ ಕಡೆ ತಿರುಗಿ ಮಲಗಿಕೊಂಡಳು. ಕಿಚನ್ನಲ್ಲಿ ಅಡುಗೆ ಮಾಡುತ್ತಿರುವ ಸಾಕ್ಷಿ ಚಂದ್ರಶೇಖರ್ ಅವರಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಪಿಕ್ ಮಾಡಿದಳು. ಅಪ್ಪ, ಹೇಗಿದ್ದೀರಾ? ಆರೋಗ್ಯ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀವಮ್ಮ, ನೀನು ಹೇಗಿದ್ದೀಯಾ? ಹಳೆಯಂದ್ರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರಾ? ನನ್ನ ಕಡೆಯೇ ನೋಡುವುದಿಲ್ಲ, ಇನ್ನು ನೋಡಿಕೊಳ್ಳುವುದೂನಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಹಾಂ ಅಪ್ಪ, ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದಳು. ಸುಶೀಲಾ ಫೋನ್ ತೆಗೆದುಕೊಂಡು, ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಲೇಟಾಗಿ ಎದ್ದೇಳ್ಬೇಡ, ಲೇಟಾಗಿ ಮನೆಗೆ ಬರಬೇಡ ಎಂದು ಸುಶೀಲಾ ಹೇಳುತ್ತಿದ್ದರೆ, ಮಾತಾಜಿ, ನಿನ್ನ ಉಪನ್ಯಾಸಗಳು ನಿಲ್ಲಿಸು. ಪ್ರತಿದಿನ 6 ಗಂಟೆಗೆ ಅಲಾರಂ ಬೇರೆ ಇಟ್ಕೊಂಡೆದ್ದೇಳ್ತಿದ್ದೀನಿ. ನಿನ್ನೆಯಿಂದ ಬೆಳಗಿನ ತಿಂಡಿ ನಾನೇ ಮಾಡ್ತಿದ್ದೀನಿ, ಈಗಲೂ ಸಹ ಅದೇ ಕೆಲಸದಲ್ಲಿ ಇದ್ದೀನಿ ಎಂದಳು ಸಾಕ್ಷಿ. ನೀನು ಅಡುಗೆ ಮಾಡ್ತಿದೀಯಾ? ತಿಂದ್ಮೇಲೆ ಎಲ್ಲರೂ ಚೆನ್ನಾಗಿಯೇ ಇದ್ದಾರಾ? ಯಾರಿಗೂ ಏನೂ ಆಗಲಿಲ್ಲ ಅಲ್ವಾ ಎಂದು ನಗುತ್ತಾ ಕೇಳಿದಳು ಸುಶೀಲಾ. ಅಮ್ಮ, ಈ ಸಾಕ್ಷಿಯನ್ನು ನೀನು ಏನಂದುಕೊಳ್ಳುತ್ತಿದ್ದೀಯಾ? ನಾನು ಒಂದು ಬಾರಿ ಅಂದುಕೊಂಡರೆ ಮುಗಿಯಿತು, ಏನು ಬೇಕಾದರೂ ಮಾಡಬಲ್ಲೆ ಗೊತ್ತಾ ಎಂದು ಹೆಮ್ಮೆಯಿಂದ ಹೇಳುತ್ತಿರುವ ಸಾಕ್ಷಿ ಮಾತುಗಳಿಗೆ ತುಂಬಾ ಸಂತೋಷಪಟ್ಟಳು ಸುಶೀಲಾ. ಆಕೆಯ ಕಣ್ಣುಗಳಲ್ಲಿ ಆನಂದ ಬಾಷ್ಪದ ಕಣ್ಣೀರು ಹರಿಯುತ್ತಿವೆ. ನೀನು ಅಲ್ಲಿ ಹೇಗಿರ್ತೀಯಾ ಅಂತ ಭಯ ಆಗ್ತಿತ್ತು, ಈಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ಎಂದಳು ಸುಶೀಲಾ. ಅಮ್ಮ, ಪ್ಲೀಸ್, ಈಗ ನನ್ನನ್ನು ಅಳಿಸಬೇಡ. ಸರಿ ಬಿಡು, ಟೈಮ್ಗೆ ತಿಂದು ಟೈಮ್ಗೆ ಮಲಗು. ಸುಮಿತ್ರಾ ಹಾಲ್ನೊಳಕ್ಕೆ ಬರುತ್ತಾ ಕಾಣಿಸಿದ್ದರಿಂದ, ಹಾಂ ಸರಿಯಮ್ಮ, ನಮ್ಮತ್ತೆ ಬರ್ತಿದ್ದಾರೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಸರಿಯಮ್ಮ, ಬಾಯ್. ಬಾಯ್ ಅಮ್ಮ, ಬಾಯಪ್ಪ ಎಂದು ಹೇಳುತ್ತಾ ಕಾಲ್ ಕಟ್ ಮಾಡಿದಳು ಸಾಕ್ಷಿ. ಸುಧಾ ಪೂಜೆ ಪೂರ್ತಿ ಮಾಡಿ ಮಂಗಳಾರತಿ ಮಾಡುತ್ತಿದ್ದರೆ ಎಲ್ಲರೂ ಒಬ್ಬೊಬ್ಬರಾಗಿ ಅವರವರ ರೂಮಿನೊಳಗಿಂದ ಹೊರಗೆ ಬಂದು ಆರತಿ ತೆಗೆದುಕೊಳ್ಳುತ್ತಿದ್ದಾರೆ. ನಿತ್ಯಾಳನ್ನು ಬಿಟ್ಟರೆ ಬೇರೆ ಯಾರಿಗೂ 9 ಗಂಟೆಯ ತನಕ ಮಲಗುವ ಅಭ್ಯಾಸವಿಲ್ಲ. ಕಿಚನ್ನಿಂದ ಬಂದು ಸಿದ್ಧಾರ್ಥ್ ಪಕ್ಕದಲ್ಲೇ ನಿಂತುಕೊಂಡು ಮಂಗಳಾರತಿ ತೆಗೆದುಕೊಂಡಳು ಸಾಕ್ಷಿ. ಸುಧಾ, ಪೂಜೆ ನೀನ್ ಮಾಡ್ತಿದೀಯಾ ಏನೋ, ಹೊಸ ಸೊಸೆ ಮಾಡುವುದಿಲ್ವಾ ಎಂದು ಕೇಳಿದ ಸುಮಿತ್ರಾ ಮಾತುಗಳಿಗೆ ಅವಾಕ್ಕಾದಳು ಸಾಕ್ಷಿ. ಪೂಜೆ ಮಾಡಬೇಕಾ? ಆರತಿ ಕೊಟ್ಟರೆ ತೆಗೆದುಕೊಂಡು ಕೈ ಮುಗಿಯುವುದು ಬಿಟ್ಟರೆ ಈ ಪೂಜೆಗಳು ಮಾಡುವುದು ನಮಗೆ ಬರುವುದಿಲ್ಲವೇ? ದೀನಳಾಗಿ ಮುಖ ಇಟ್ಟು ನೋಡುತ್ತಿದ್ದರೆ, ಏನು ಆ ರೀತಿ ನೋಡ್ತಿದೀಯಾ? ಪೂಜೆ ಮಾಡುವುದು ಬರಲ್ವಾ? ನಿಮ್ಮಮ್ಮ ಕಲಿಸಲಿಲ್ವಾ ಎಂದು ಕೇಳಿದಳು ಸುಮಿತ್ರಾ. ಪ್ರತಿಯೊಂದಕ್ಕೂ ನಮ್ಮಮ್ಮನನ್ನು ಅನ್ನುತ್ತಾಳೆ ಏನೋ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಬರುತ್ತೆ ಅತ್ತೆ, ಎಲ್ಲ ಪೂಜೆಗಳು ವ್ರತಗಳು ಮಾಡುವುದು ಬರುತ್ತೆ ಎಂದು ಸುಳ್ಳು ಹೇಳಿಬಿಟ್ಟಳು ಸಾಕ್ಷಿ. ನಾಳೆಯಿಂದ ನೀನೇ ಮಾಡಬೇಕು, ಅರ್ಥ ಆಯ್ತಾ? ಹಾಂ, ಅರ್ಥ ಆಯಿತು ಅತ್ತೆ ಎಂದು ತಲೆಯಾಡಿಸಿದಳು ಸಾಕ್ಷಿ. ಎಲ್ಲರೂ ಹೋಗಿ ಹಾಲ್ನಲ್ಲಿ ಕುಳಿತುಕೊಂಡರು.
ನಿಧಾನವಾಗಿ ಸುಧಾ ಬಳಿ ಬಂದಳು ಸಾಕ್ಷಿ. ಅತ್ತೆ, ನನಗೆ ಪೂಜೆ ಮಾಡುವುದು ಬರುವುದಿಲ್ಲ. ಹೇಗೆಂದರಾಗೆ ಮಾಡಿದರೆ ಅತ್ತೆ ನನ್ನನ್ನು ಸಾಯಿಸಿಬಿಡ್ತಾಳೆ. ನೀನೇ ನನಗೆ ಕಲಿಸಬೇಕು ಎಂದಳು ಸಪ್ಪೆ ಮುಖ ಹಾಕಿಕೊಂಡು. ಸುಧಾ ಮುಗುಳ್ನಕ್ಕು, ನಿಮ್ಮಮ್ಮ ಮಾಡುತ್ತಿದ್ದರೆ ನೀನು ಯಾವತ್ತೂ ನೋಡಿಲ್ವಾ ಎಂದು ಕೇಳಿದಳು. ಇಲ್ಲ ಅತ್ತೆ, ಪೂಜೆ ಪೂರ್ತಿಯಾಗುವ ಟೈಮ್ಗೆ ಎದ್ದು ಸ್ನಾನ ಮಾಡಿ ಆರತಿ ತೆಗೆದುಕೊಳ್ಳುತ್ತಿದ್ದೆ. ಸರಿ, ನಾಳೆ ಸ್ವಲ್ಪ ಬೇಗ ಎದ್ದೇಳು, ನಾನು ಹೇಳ್ಕೊಡ್ತೀನಿ, ಸರಿನಾ? ಸರಿ ಅತ್ತೆ ಎನ್ನುತ್ತಾ ಕಿಚನ್ನೊಳಕ್ಕೆ ಹೋದಳು. ಅಂದರೆ 5 ಗಂಟೆಗೆ ಎದ್ದೇಳಬೇಕು. ನಮ್ಮ ಮನೆಯಲ್ಲಿ ಇರುವಾಗ ಹಾಯಾಗಿ 9 ಗಂಟೆಯ ತನಕ ಮಲಗಿಕೊಳ್ಳುತ್ತಿದ್ದೆ. ಸಾಕ್ಷಿ, ನಿನಗೆ ಎಷ್ಟು ದೊಡ್ಡ ಕಷ್ಟ ಬಂದಿದೆ ಕಣೆ ಅಂತ ಅಂದುಕೊಳ್ಳುತ್ತಾ ಎಲ್ಲರಿಗೂ ಕಾಫಿ ಕೊಟ್ಟಳು. ಟಿಫನ್ ತಿಂದ ಮೇಲೆ ಸಾಕ್ಷಿಯನ್ನು ಡ್ರಾಪ್ ಮಾಡಿ ಹೊರಟು ಹೋದನು ಸಿದ್ಧಾರ್ಥ್. ಸಾಕ್ಷಿ ಒಳಗಡೆಗೆ ಹೋಗುತ್ತಿದ್ದರೆ ಪ್ರಿಯಾಳಿಂದ ಕಾಲ್ ಬಂದಿದ್ದರಿಂದ ಪಿಕ್ ಮಾಡಿದಳು. ಎಲ್ಲಿದೆಯೇ? ಮೀಟಿಂಗ್ ಸ್ಟಾರ್ಟ್ ಆಗ್ತಿದೆ. ಗುಂಡು ಮ್ಯಾನೇಜರ್ ನಿನ್ನ ಮೇಲೆ ಗುರ್ರ ಅಂತ ಇದ್ದಾರೆ. ಇನ್ನು ಸ್ವಲ್ಪ ಲೇಟ್ ಆದರೆ ನಿನ್ನನ್ನು ಕೈಮಾ ಮಾಡಿಬಿಡ್ತಾನೆ. ಫಾಸ್ಟಾಗಿ ಬಾ ಎಂದಳು ಪ್ರಿಯಾ. ಬರ್ತಿದ್ದೀನಿ ಕಣೆ, 1 ಮಿನಿಟ್. ಕಾಲ್ ಕಟ್ ಮಾಡಿ ಫಾಸ್ಟಾಗಿ ಓಡುತ್ತಿರಬೇಕಾದರೆ ನೋಡಿಕೊಳ್ಳದೆ ಒಬ್ಬಾತನಿಗೆ ಡ್ಯಾಶ್ ಕೊಟ್ಟಿದ್ದರಿಂದ ತನ್ನ ಕೈಯಲ್ಲಿದ್ದ ಬ್ಯಾಗ್ ಕೆಳಗಡೆಗೆ ಬಿದ್ದು ಹೋಯಿತು. ಗಿರ್ರಂತ ತಿರುಗಿ ಹಿಂದಕ್ಕೆ ಬೀಳುತ್ತಿದ್ದ ಸಾಕ್ಷಿ ಬಲಗೈಯನ್ನ ಆತನ ಎಡಕೈಯಿಂದ ಹಿಡಿದುಕೊಂಡು ನಿಲ್ಲಿಸಿದನು. ಆತ ಹಿಡಿದುಕೊಂಡಿದ್ದರಿಂದ ಆತನ ಎದುರಿಗೆ ಹಿಂದಕ್ಕೆ ಮರದಂತೆ ಬಾಗಿದ ಸಾಕ್ಷಿ ಒಂದು ಕಾಲಿನ ಮೇಲೆ ಬ್ಯಾಲೆನ್ಸ್ ಮಾಡುತ್ತಾ ಟೆನ್ಷನ್ ಆಗಿ ನೋಡುತ್ತಿದ್ದಾಳೆ. ಏನೋ ಅದ್ಭುತವನ್ನು ನೋಡುತ್ತಿರುವ ತರ ಸಾಕ್ಷಿ ಕಡೆ ನೋಡುತ್ತಾ ತನ್ನ ಕೈ ಹಿಡಿದುಕೊಂಡು ಮುಂದಕ್ಕೆ ಎಳೆದು ಸರಿಯಾಗಿ ನಿಲ್ಲಿಸಿದನು ಆತ. ಸಾರಿ, ನೋಡಿಕೊಳ್ಳಲಿಲ್ಲ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಂದ ಸಾಕ್ಷಿ ಕೆಳಗಡೆ ಬಿದ್ದು ಹೋದ ಬ್ಯಾಗ್ ತೆಗೆದುಕೊಳ್ಳುತ್ತಿದ್ದರೆ ಆತಾನೇ ಬಗ್ಗಿ ಬ್ಯಾಗ್ ತೆಗೆದು ಸಾಕ್ಷಿ ಕೈಗೆ ಕೊಟ್ಟನು ನಗುತ್ತಾ. ಥ್ಯಾಂಕ್ ಯು ಎಂದು ಹೇಳಿ ಆತುರಾತುರವಾಗಿ ಹೋಗುತ್ತಿರುವ ಸಾಕ್ಷಿಯನ್ನ ಹಾಗೇ ಮುಗುಳ್ನಗೆಯಿಂದ ನೋಡುತ್ತಿದ್ದಾನೆ ಆತ. ಮೀಟಿಂಗ್ ಹಾಲ್ನೊಳಕ್ಕೆ ಹೆಜ್ಜೆ ಹಿಡುವಷ್ಟರಲ್ಲಿ ಮ್ಯಾನೇಜರ್ ಅವಳನ್ನೇ ಗುರಾಯಿಸಿಕೊಂಡು ನೋಡುತ್ತಾ, ಏನಮ್ಮ, ಮದುವೆ ಆದ್ರೆ ಮಾತ್ರ ಇಷ್ಟು ಲೇಟಾಗಿ ಬಂದ್ರೆ ಹೇಗೆ? ನಿನ್ನಿಂದ ಮೀಟಿಂಗ್ 15 ನಿಮಿಷಗಳು ಲೇಟ್ ಎಂದನು. ಸಾರಿ ಸರ್ ಎಂದಳು ದೀನಳಾಗಿ ಮುಖ ಇಟ್ಟು. ಓಕೆ, ಬಿ ಸೀಟೆಡ್. ನಿಮ್ಮ ಟೀಮ್ಗೆ ಹೊಸ ಟೀಮ್ ಲೀಡರ್ ಬರ್ತಿದ್ದಾರೆ. ನೀವು ಮಾಡುವ ಪ್ರಾಜೆಕ್ಟ್ಸ್ ಮೇಲೆ ಅವರಿಗೆ ಎಂಡ್ ಟು ಎಂಡ್ ನಾಲೆಜ್ ಇದೆ. ಹೈಲಿ ಟ್ಯಾಲೆಂಟೆಡ್. ಇವತ್ತಿನಿಂದ ನೀವು ಅವರ ಗೈಡ್ನೆನ್ಸ್ನಲ್ಲೇ ವರ್ಕ್ ಮಾಡುತ್ತೀರಾ ಎಂದು ಸ್ವಲ್ಪ ಹೊತ್ತು ಪ್ರಾಜೆಕ್ಟ್ ಸ್ಟೇಟಸ್ ಬಗ್ಗೆ ಡಿಸ್ಕಸ್ ಮಾಡಿದರು. ನೋಡಿ ಬಂದ್ಬಿಟ್ರು. ಡೋರ್ ಕಡೆಗೆ ನೋಡುತ್ತಾ ಮ್ಯಾನೇಜರ್ ಹೇಳುವಷ್ಟರಲ್ಲಿ ಎಲ್ಲರೂ ಆ ಕಡೆ ನೋಡಿದರು. ಆತನನ್ನ ನೋಡಿ ಬಾಯಿ ತೆರೆದಳು ಸಾಕ್ಷಿ. ಏಯ್, ಬಾಯೊಳಗೆ ನೊಣಗಳು ಹೋಗ್ತವೆ, ಬಾಯಿ ಮುಚ್ಚು ಎಂದಳು ಪ್ರಿಯಾ. ಈ ಈಸ್ ಯುವರ್ ಟೀಮ್ ಲೀಡರ್ ಮಿಸ್ಟರ್ ವಿಕ್ರಮ್ ಎಂದು ಹೇಳಿದ್ದರಿಂದ ಹಾಲಿಗೆಲ್ಲ ನೈಸ್ ಟು ಮೀಟ್ ಯು ಸರ್ ಎಂದರು. ಸಣ್ಣದಾಗಿ ಸ್ಮೈಲ್ ಕೊಡುತ್ತಾ ಚೇರಿನಲ್ಲಿ ಕುಳಿತುಕೊಂಡನು ವಿಕ್ರಮ್. ಪ್ರಿಯಾ, ಆಗ್ಲೇ ನಾನು ಬೀಳುತ್ತಿದ್ದರೆ ಇವರೇ ನನ್ನನ್ನು ಹಿಡಿದುಕೊಂಡಿದ್ದು ಎಂದು ಪ್ರಿಯಾಗೆ ಮಾತ್ರ ಕೇಳಿಸುವ ಥರ ಹೇಳಿದಳು ಸಾಕ್ಷಿ. ಏನು, ಆತನಿಗೆ ಬಿದ್ದೋದಾ? ನಿನ್ಮುಖ. ನಾನು ಬೀಳುತ್ತಿದ್ದರೆ ಆತ ಬೀಳದ ಹಾಗೆ ಹಿಡಿದುಕೊಂಡನು. ಓ ಹೌದಾ, ಅದಕ್ಕೇನಾ ನಿನ್ನ ಕಡೆ ಆ ರೀತಿ ನೋಡುತ್ತಿದ್ದಾನೆ? ಎಲ್ಲರೂ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡಿಕೊಳ್ಳಿ. ಮ್ಯಾನೇಜರ್ ಮಾತುಗಳಿಗೆ ಒಬ್ಬೊಬ್ಬರಾಗಿ ಅವರ ಹೆಸರು, ಸ್ಕಿಲ್ಸ್, ಡಿಜಿಗ್ನೇಷನ್ಸ್, ಅಚೀವ್ಮೆಂಟ್ಸ್ ಹೇಳುತ್ತಿದ್ದಾರೆ. ಸಾಕ್ಷಿ ಹೇಳುವುದಕ್ಕೆ ಪ್ರಾರಂಭಿಸಿದಳು. ಮೈ ನೇಮ್ ಇಸ್ ಸಾಕ್ಷಿ ಎಂದು ಹೇಳುತ್ತಿದ್ದರೆ ವಿಕ್ರಮ್ ಅವಳನ್ನ ನೋಡಿ ನಗುತ್ತಾ, ಸಾಕ್ಷಿ, ನೈಸ್ ನೇಮ್, ಸುಂದರವಾದ ರೂಪಕ್ಕೆ ತಕ್ಕಂತೆ ಸುಂದರವಾದ ಹೆಸರು ಅಂತ ಮನಸ್ಸಿನಲ್ಲಿ ಅಂದುಕೊಂಡನು. ಎಲ್ಲರ ಇಂಟ್ರಡಕ್ಷನ್ ಮುಗಿದ ನಂತರ ಅವರವರ ಕ್ಯಾಬಿನ್ ಒಳಕ್ಕೆ ಹೊರಟು ಹೋದರು. ಸ್ವಲ್ಪ ಸಮಯದ ನಂತರ ಸಾಕ್ಷಿ ಕ್ಯಾಬಿನ್ ಬಳಿ ಬಂದನು ವಿಕ್ರಮ್. ಆತನನ್ನ ನೋಡಿ ಎದ್ದು ನಿಂತುಕೊಂಡಳು ಸಾಕ್ಷಿ. ಹಾಯ್ ಸಾಕ್ಷಿ, ಐ ಜಸ್ಟ್ ವಾಂಟ್ ಟು ಹ್ಯಾವ್ ಎ ಕಾಫಿ. ಕ್ಯಾನ್ ಯು ಗಿವ್ ಮೀ ಕಂಪನಿ ಎಂದು ಕೇಳಿದನು ವಿಕ್ರಮ್. ತಲೆ ತಿರುಗಿಸಿ ನೋಡಿದಳು ಪ್ರಿಯಾ. ಬಂದವರು ಬಂದಂಗೆ ಅವಳನ್ನ ಕಾಫಿಗೆ ಕರೆಯುತ್ತಿದ್ದಾರೆ ಏನು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನೋಡುತ್ತಿದ್ದಾಳೆ. ಸಾಕ್ಷಿ ಏನೂ ಹೇಳದೆ ಸೈಲೆಂಟ್ ಆಗಿ ನೋಡುತ್ತಿದ್ದರೆ ಜಸ್ಟ್ ಕ್ಯಾಶುಯಲ್ ಆಗಿ ಕೇಳಿದೆ, ಈ ಆಫೀಸಿಗೆ ನಾನು ಹೊಸಬ, ಯಾರೂ ಪರಿಚಯ ಇಲ್ಲ, ಅದಕ್ಕೆ ಕೇಳಿದೆ,
ನಿಮಗೆ ಇಷ್ಟವಿಲ್ಲದಿದ್ದರೆ ಇಟ್ಸ್ ಓಕೆ, ಐ ವಿಲ್ ಗೋ ಅಲೋನ್ ಎಂದು ಹೇಳಿ ವಿಕ್ರಮ್ ಹೊರಡುತ್ತಿದ್ದರೆ, ಇಟ್ಸ್ ಓಕೆ ವಿಕ್ರಮ್ ರವರೇ, ಐ ವಿಲ್ ಕಮ್. ಪ್ರಿಯಾ ಸಹ ಬರ್ತಾಳೆ. ಪ್ರಿಯಾ ಬಾ ಎಂದಳು ಅವಳ ಕಡೆ ನೋಡಿ. 3 ಜನ ಕಾಫಿಟೋರಿಯಾಗೆ ಹೋಗಿ ಪ್ರಾಜೆಕ್ಟ್ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡುತ್ತಾ ಕಾಫಿ ಕುಡಿದರು. ಆತನ ಪ್ರವರ್ತನೆ ಬೇರೆ ರೀತಿಯಲ್ಲಿ ಏನು ಅನ್ನಿಸದೇ ಇದ್ದಿದ್ದರಿಂದ ಸಾಕ್ಷಿ ಪ್ರಿಯಾ ಇಬ್ಬರು ವಿಕ್ರಮ್ ಜೊತೆ ಬೇಗನೆ ಬೆರೆತು ಹೋದರು. ಆಫೀಸ್ ಮುಗಿದ ಮೇಲೆ ಸಾಕ್ಷಿಯನ್ನ ಪಿಕ್ ಮಾಡಿಕೊಂಡು ಮನೆಗೆ ಹೊರಟನು ಸಿದ್ಧಾರ್ಥ್. ಸಾಕ್ಷಿಗೆ ನಿದ್ದೆ ಬರುತ್ತಿದ್ದರೆ ಬಲವಂತವಾಗಿ ಕಣ್ಣು ತೆರೆದು ನಿದ್ದೆ ಮಾಡದೇ ಇರುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ. ಈ ಸೈಲೆನ್ಸ್ ನನ್ನಿಂದ ಸಹಿಸುವುದಕ್ಕೆ ಆಗ್ತಿಲ್ಲ. ಒಂದು ಮಾತೂ ಮಾತನಾಡುವುದಿಲ್ಲ. ಕನಿಷ್ಠ ಪಕ್ಷ ಸಾಂಗ್ ಸಹ ಹಾಕುವುದಿಲ್ಲ. ತುಂಬ ಬೋರ್ ಅಂತ ಅಂದುಕೊಳ್ಳುತ್ತಾ ಸಿದ್ಧಾರ್ಥ್ ಕಡೆ ನೋಡಿದಳು. ಸಿಗ್ನಲ್ ಬಂದಿದ್ದರಿಂದ ಕಾರ್ ಬ್ರೇಕ್ ಹಾಕಿದನು ಸಿದ್ಧಾರ್ಥ್. ಸಾಕ್ಷಿ ವಿಂಡೋಯಿಂದ ಐಸ್ ಕ್ರೀಂ ಗಾಡಿಯನ್ನು ನೋಡುತ್ತಿರುವುದನ್ನು ಗಮನಿಸಿ ಸಿಗ್ನಲ್ ಬಿದ್ದಿದ ತಕ್ಷಣ ಐಸ್ ಕ್ರೀಂ ಗಾಡಿ ಹತ್ತಿರ ಕಾರನ್ನ ನಿಲ್ಲಿಸಿ, ಏನಪ್ಪ ಆಕೆಗೆ ಐಸ್ ಕ್ರೀಂ ಕೊಡು ಎಂದನು. ಸಾಕ್ಷಿ ಸಿದ್ಧಾರ್ಥ್ ಕಡೆ ಆಶ್ಚರ್ಯದಿಂದ ನೋಡಿದಳು. ಸಿದ್ಧಾರ್ಥ್ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾನೆ. ಯಾವುದು ಕೊಡಬೇಕಮ್ಮ ಎಂದು ಕೇಳಿದನು ಐಸ್ ಕ್ರೀಂ ಆತ. ಬಟರ್ ಸ್ಕಾಚ್ ಅಂದಿದ್ದರಿಂದ ಅದನ್ನು ತೆಗೆದುಕೊಟ್ಟನು. ನೀವು ತಗೊಳ್ಳೋದಿಲ್ವಾ ಎಂದು ನಿಧಾನವಾಗಿ ಕೇಳಿದಳು ಸಾಕ್ಷಿ. ಬೇಡ, ನೀನು ತಿನ್ನು ಎಂದನು. ಸ್ವಲ್ಪ ಸಮಯದ ನಂತರ ಸಾಕ್ಷಿ ಕಡೆ ನೋಡಿದನು. ಐಸ್ ಕ್ರೀಮನ್ನು ಇಷ್ಟವಾಗಿ ಆಸ್ವಾದಿಸುತ್ತಿದ್ದಾಳೆ. ಚಿಕ್ಕ ಮಗುವಿನ ಥರ ತುಟಿಗಳಿಗೆ ಐಸ್ ಕ್ರೀಂ ಅಂಟಿಸಿಕೊಂಡು ತಿನ್ನುತ್ತಿರುವ ಸಾಕ್ಷಿಯನ್ನ ಹಾಗೆಯೇ ನೋಡುತ್ತಾ ನಿಂತು ಬಿಟ್ಟನು. ಸಾಕ್ಷಿ ತನ್ನ ಕಡೆ ನೋಡುವಷ್ಟರಲ್ಲಿ ಟಕ್ಕೆಂದು ನೋಟ ತಿರುಗಿಸಿಕೊಂಡನು. ಸಾಕ್ಷಿ ಐಸ್ ಕ್ರೀಂ ತಿಂದಿದ್ದು ಮುಗಿದ ನಂತರ ಕಾರ್ ಸ್ಟಾರ್ಟ್ ಮಾಡಿದನು ಸಿದ್ಧಾರ್ಥ್. ಹೇಳದೆ ತನ್ನ ಮನಸ್ಸನ್ನು ತಿಳಿದುಕೊಂಡಿದ್ದಕ್ಕೆ ಹ್ಯಾಪಿಯಾಗಿ ಅನಿಸಿತು ಸಾಕ್ಷಿಗೆ. ದಿನಗಳು ಕಳೆಯುತ್ತಿವೆ. ಇಬ್ಬರ ಮಧ್ಯೆ ಅವಶ್ಯಕತೆ ಇದ್ದಾಗ ಬಿಟ್ಟರೆ ಮಾತುಗಳು ಇಲ್ಲ. ಕಡಿಮೆ ಮಾತುಗಳು, ಜಾಸ್ತಿ ಮೌನದಿಂದ 10 ದಿನಗಳು ಹೀಗೆ ಕಳೆದು ಹೋಯಿತು. ಸಾಕ್ಷಿ ವಿಜಯ್ ಆಲೋಚನೆಗಳಿಂದ ಹೊರಬರುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ. ಸಿದ್ಧಾರ್ಥ್ ಇನ್ನೂ ಕನ್ಫ್ಯೂಷನ್ನಲ್ಲೇ ಇದ್ದಾನೆ. ವಿಜಯ್ ಎಲ್ಲಿದ್ದಾನೆ ಅಂತ ಅವನ ಬಗ್ಗೆ ಏನೂ ಗೊತ್ತಾಗಲಿಲ್ಲ. ಸಿದ್ಧಾರ್ಥ ಸಾಕ್ಷಿ ಮದುವೆಯಾಗಿ 16 ದಿನಗಳು ಆಗಿದ್ದರಿಂದ 16 ದಿನಗಳ ಹಬ್ಬದ ಏರ್ಪಾಟುಗಳು ನಡೆಯುತ್ತಿದ್ದಾವೆ. ಈ ಶಾಸ್ತ್ರ ಕೆಲವೊಂದು ಕಡೆ ಮಾತ್ರ ಮಾಡುತ್ತಾರೆ, ಎಲ್ಲ ಕಡೆ ಮಾಡುವುದಿಲ್ಲ. ಮನೆಯೆಲ್ಲ ಬಣ್ಣ ಬಣ್ಣದ ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡಲಾಗಿದೆ. ಮದುವೆ ಊಹಿಸದೆ ನಡೆದಿರುವುದರಿಂದ ಇವತ್ತು ನೆಂಟರಿಷ್ಟರನ್ನೆಲ್ಲ ಕರೆದು ವಿಜೃಂಭಣೆಯಿಂದ ಮಾಡುತ್ತಿದ್ದಾರೆ ಕೃಷ್ಣಪ್ರಸಾದ್ ರವರು. ಸುಧಾ, ಈ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಆಕೆಯನ್ನ ರೆಡಿ ಮಾಡು. ನಮ್ಮ ಸ್ಟೇಟಸ್ಗೆ ತಕ್ಕಂತೆ ಇರಬೇಕು ಎನ್ನುತ್ತಾ ಒಡವೆಗಳ ಬಾಕ್ಸ್, ರೇಷ್ಮೆ ಸೀರೆಯನ್ನ ಸುಧಾ ಕೈಗೆ ಕೊಟ್ಟಳು ಸುಮಿತ್ರಾ. ಸರಿಯಕ್ಕ ಎನ್ನುತ್ತಾ ಅವನ್ನೆಲ್ಲ ತೆಗೆದುಕೊಂಡು ಮೇಲಕ್ಕೆ ಹೋದಳು. ತಲೆ ಸ್ನಾನ ಮಾಡಿ ತಲೆ ಒರೆಸಿಕೊಳ್ಳುತ್ತಾ ಏನೋ ಆಲೋಚನೆ ಮಾಡುತ್ತಿದ್ದ ಸಾಕ್ಷಿ ಬಾಗಿಲು ತೆಗೆದ ಶಬ್ದಕ್ಕೆ ತಲೆ ತಿರುಗಿಸಿ ನೋಡಿದಳು. ನಡಿ, ಟೈಮ್ ಆಗುತ್ತೆ, ಬೇಗ ರೆಡಿ ಆಗಬೇಕು. ನಿಮ್ಮತ್ತೆ ನಿನ್ನನ್ನು ತುಂಬಾ ಚೆನ್ನಾಗಿ ರೆಡಿ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಎಂದು ಅರ್ಜೆಂಟ್ ಮಾಡಿದಳು. ಸುಧಾ ಕೈಯಲ್ಲಿರುವ ರೇಷ್ಮೆ ಸೀರೆ, ಒಡವೆಗಳನ್ನು ನೋಡಿ, ನನಗೆ ಇಷ್ಟು ಹೆವಿವೂ ಇಷ್ಟ ಆಗಲ್ಲ ಅತ್ತೆ, ಸಿಂಪಲ್ಲಾಗಿ ಇರುವುದೇ ನನಗೆ ಇಷ್ಟ ಎಂದಳು. ಈ ಒಂದು ದಿನಕ್ಕೆ ಇವನ್ನೆಲ್ಲ ಹಾಕಿಕೊಂಡು ರೆಡಿಯಾಗು. ಮಹಾರಾಜನಂತೆ ಕಾಣುವ ನಮ್ಮ ಸಿದ್ಧಾರ್ಥ್ ಪಕ್ಕದಲ್ಲಿ ಮಹಾರಾಣಿಯಂತೆ ನೀನು ಕಾಣಿಸ್ಬೇಕಲ್ವಾ ಎಂದಳು ನಗುತ್ತಾ. ಸಾಕ್ಷಿ ಮುಜುಗರದಿಂದ ನಕ್ಕಳು. ರೇಷ್ಮೆ ಸೀರೆ ಉಡಿಸಿ ಆಭರಣಗಳಿಂದ ಸುಂದರವಾಗಿ ರೆಡಿ ಮಾಡಿದಳು ಸುಧಾ. ನೋಡು, ಎಷ್ಟು ಸುಂದರವಾಗಿ ಕಾಣ್ತಿದೀಯಾ ಎಂದು ಅವಳನ್ನೇ ನೋಡುತ್ತಾ, ನನ್ನ ದೃಷ್ಟಿನೇ ತಗಲುವ ಥರ ಇದೆ ಎಂದು ಅವಳ ಕಣ್ಣಿನ ಕಾಡಿಗೆ ತೆಗೆದು ಕಿವಿಯ ಹಿಂದೆ ಇಟ್ಟಳು. ಉದ್ದನೆಯ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡಳು ಸಾಕ್ಷಿ. ಪಿಂಕ್ ಬಾರ್ಡರ್ ಇರುವ ಲೈಟ್ ಗ್ರೀನ್ ಕಲರ್ ಕಾಸ್ಟ್ಲಿ ರೇಷ್ಮೆ ಸೀರೆ, ಹೆವಿ ಡಿಸೈನರಿ ಬ್ಲೌಸ್, ಕೊರಳಲ್ಲಿ ಕತ್ತಿನ ಸುತ್ತಲೂ ಬೆಲೆ ಬಾಳುವ ಕಲ್ಲುಗಳನ್ನು ಹೊಂದಿರುವ ಗೋಲ್ಡ್ ಚೋಕರ್ನ ಜೊತೆಗೆ ಲಾಂಗ್ ನೆಕ್ಲಿಸ್, ಸೊಂಟಕ್ಕೆ ಡಾಬು, ಕೈಗಳ ತುಂಬ ಗಾಜು ಬಳೆಗಳ ಜೊತೆಗೆ ಬಂಗಾರು ಬಳೆಗಳು. ಅವಳು ಇಷ್ಟು ಹೆವಿಯಾಗಿ ರೆಡಿಯಾಗಿರುವುದು ಇದೇ ಮೊದಲ ಬಾರಿ. ತನಗೆ ತಾನೇ ಹೊಸದಾಗಿ ಕಾಣಿಸುತ್ತಿದ್ದಾಳೆ. ನಡಿ, ಎಲ್ಲರೂ ನಿನಗೋಸ್ಕರ ಕಾಯುತ್ತಿದ್ದಾರೆ ಎಂದು
ಸಾಕ್ಷಿ ಭುಜದ ಸುತ್ತಲೂ ಕೈ ಹಾಕಿ ಕೆಳಗಡೆಗೆ ಕರೆದುಕೊಂಡು ಹೋದಳು ಸುಧಾ. ಮೆಟ್ಟಿಲುಗಳ ಮೇಲಿಂದ ಇಳಿದು ಬರುತ್ತಿರುವ ಸಾಕ್ಷಿಯ ಕಡೆಗೆ ಎಲ್ಲರ ದೃಷ್ಟಿ ಇದೆ. ಸುಮಿತ್ರಾ ಸೊಸೆ ತುಂಬಾ ಸುಂದರವಾಗಿದ್ದಾಳೆ ಅಲ್ವಾ? ಸಿದ್ಧಾರ್ಥ್ಗೆ ತಕ್ಕ ಜೋಡಿ. ಇಂದಿನ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿಕೊಂಡಿರುತ್ತಾಳೆ, ಅದಕ್ಕೆ ಈ ಮನೆ ಸೊಸೆಯಾಗಿದ್ದಾಳೆ ಎಂದು ನೆಂಟರಿಷ್ಟರೆಲ್ಲ ಅವರಲ್ಲಿ ಅವರೇ ಮಾತನಾಡಿಕೊಳ್ಳುತ್ತಿದ್ದಾರೆ. ಎಲ್ಲರೂ ತನ್ನ ಕಡೆಗೆ ನೋಡುತ್ತಿದ್ದರೆ ಟೆನ್ಷನ್ನಿಂದ ತಲೆ ಕೆಳಗಿಳಿಸಿಕೊಂಡು ನಡೆಯುತ್ತಿದ್ದಾಳೆ ಸಾಕ್ಷಿ. ಚಂದ್ರಶೇಖರ್, ಸುಶೀಲಾ, ಆಕಾಶ್ ಅವಳನ್ನ ಕಣ್ತುಂಬ ನೋಡಿ ಸಂತೋಷ ಪಡುತ್ತಿದ್ದಾರೆ. ಅವರನ್ನ ಕಣ್ಣುಗಳಿಂದಲೇ ನಗುತ್ತಾ ಮಾತನಾಡಿಸಿದಳು ಸಾಕ್ಷಿ. ವಾವ್, ಅಣ್ಣ ಅತ್ತಿಗೆ ಸೂಪರ್ ಆಗಿದ್ದಾಳೆ. ರಿತ್ವಿಕ್ ಮಾತುಗಳಿಗೆ ಹಿಂದಕ್ಕೆ ತಿರುಗಿ ನೋಡಿದ ಸಿದ್ಧಾರ್ಥ್ ಸ್ಟನ್ ಆಗೋದನು. ಮಹಾಲಕ್ಷ್ಮಿಯಂತೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ತನ್ನ ಬಳಿ ಬರುತ್ತಿರುವ ಸಾಕ್ಷಿಯನ್ನು ನೋಡುತ್ತಾ, ಇಷ್ಟು ದಿನ ಅಷ್ಟೊಂದು ಗಮನಿಸಲಿಲ್ಲ, ಆದರೆ ರೆಡಿಯಾದ್ರೆ ತುಂಬಾ ತುಂಬಾ ಸುಂದರವಾಗಿದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು. ಬನ್ನಿಯಪ್ಪ, ಟೈಮ್ ಆಗುತ್ತೆ ಎಂದು ಪೂಜಾರಿಗಳು ಕರೆದ ಕೂಗಿಗೆ ಈ ಲೋಕಕ್ಕೆ ಬಂದು ಅಲ್ಲಿಗೆ ನಡೆದರು. ಪೂಜೆ ಮಾಡಿ ಈ ಅರಿಶಿಣ ದಾರವನ್ನು ಹುಡುಗಿ ಕೊರಳಿಗೆ ಕಟ್ಟಿ ತಾಳಿ ತೆಗಿಯಪ್ಪ ಎಂದ ಪೂಜಾರಿಗಳ ಮಾತಿಗೆ ಅರಿಶಿಣ ದಾರವನ್ನು ತೆಗೆದುಕೊಂಡು ಸಾಕ್ಷಿ ಕೊರಳಲ್ಲಿ ಕಟ್ಟುತ್ತಿದ್ದರೆ ಸಾಕ್ಷಿ ಮನಸ್ಸಿಗೆ ಏನೋ ವಿಚಿತ್ರ ಭಾವನೆ ಮೂಡುತ್ತಿದೆ. ತಮ್ಮ ಮದುವೆಯ ದಿನ ನೆನಪಿಗೆ ಬಂದಿತು. ಅಳುತ್ತಾ ಇಷ್ಟವಿಲ್ಲದೆ ಕಷ್ಟವಾಗಿ ಕಟ್ಟಿಸಿಕೊಂಡಳು ತಾಳಿಯನ್ನ. ಆದರೆ ಇವತ್ತು ತನ್ನ ಗಂಡ ಮತ್ತೊಂದು ಬಾರಿ ಕಟ್ಟುತ್ತಿದ್ದರೆ ಇವತ್ತು ಸ್ವಲ್ಪನೂ ಕಷ್ಟ ಅನಿಸುತ್ತಿಲ್ಲ, ಇಷ್ಟದಿಂದ ಕಟ್ಟಿಸಿಕೊಳ್ಳುತ್ತಿದ್ದಾಳೆ. ಸಿದ್ಧಾರ್ಥ್ಗೆ ಇದೆಲ್ಲ ಮುಜುಗರದಿಂದ ಬೇಸರದಿಂದ ಇದ್ದರೂ ಕೃಷ್ಣಪ್ರಸಾದ್ ರವರ ಮಾತನ್ನು ತಿರಸ್ಕರಿಸಲಾಗದೆ, ಯಾರಿಗೂ ನೋವು ಮಾಡಲಾಗದೆ ಮಾಡುತ್ತಿದ್ದಾನೆ. ಬಂಗಾರದ ತಾಳಿಯ ಜೊತೆ ಕಪ್ಪು ಮಣಿಗಳನ್ನು ಪೋಣಿಸಿ ಸಾಕ್ಷಿ ಕೊರಳಲ್ಲಿ ಹಾಕಿದನು ಸಿದ್ಧಾರ್ಥ್. ಅದರಿಂದ ಮತ್ತಷ್ಟು ಸುಂದರವಾಗಿ ಕಾಣುತ್ತಿದ್ದಾಳೆ ಸಾಕ್ಷಿ. ಆದರೆ ಅವನ ಮನಸ್ಸಿನಲ್ಲಿ ದಿವ್ಯಾ ಇದ್ದಿದ್ದರಿಂದ ಸಾಕ್ಷಿಯ ಮೇಲೆ ದೃಷ್ಟಿ ಬೀರಲು ಆಗುತ್ತಿಲ್ಲ ಸಿದ್ಧಾರ್ಥ್ಗೆ. ಸಿದ್ಧಾರ್ಥ್ ಕಾಲುಗಳಿಗೆ ಎಷ್ಟೋ ಉದ್ವೇಗದಿಂದ ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡಿ ಕಣ್ಣಿಗೆ ಹೊತ್ತಿಕೊಂಡಳು ಸಾಕ್ಷಿ. ಸಿದ್ಧಾರ್ಥ್ ಅಕ್ಷತೆಯ ಕಾಳುಗಳನ್ನು ಹಾಕಿ ಆಶೀರ್ವಾದ ಮಾಡಿದನು. ನಂತರ ಇಬ್ಬರು ಜೊತೆಯಲ್ಲಿ ಎಲ್ಲರ ಆಶೀರ್ವಾದಗಳನ್ನು ತೆಗೆದುಕೊಂಡರು. ಎಲ್ಲ ಮುತ್ತೈದರಿಗೆ ಸಾಕ್ಷಿ ಕೈಯಲ್ಲಿ ತಾಂಬೂಲ ಕೊಡಿಸಿದಳು ಸುಮಿತ್ರಾ. ಊಟಗಳು ತಿಂದ ನಂತರ ನೆಂಟರಿಷ್ಟರೆಲ್ಲ ಹೊರಟು ಹೋದರು. ಊಟ ಮಾಡಿ ಒಳಗಡೆಗೆ ಬರುತ್ತಿರುವ ನಿತ್ಯಾಳನ್ನು ನೋಡಿ ಆಕಾಶ್ ತನ್ನ ಹಿಂದೆಯೇ ಬಂದು, ಹಾಯ್ ಮಿಸ್ ಡ್ಯಾಶ್ ಎಂದನು ನಿಧಾನವಾಗಿ. ಕೋಪವಾಗಿ ಹಿಂದಕ್ಕೆ ತಿರುಗಿ ನೋಡಿದಳು ನಿತ್ಯ. ಲೋ, ಮಿಸ್ ಡ್ಯಾಶ್ ಏನೋ ದರಿದ್ರವಾಗಿ, ಇನ್ನೊಂದು ಬಾರಿ ಆ ರೀತಿ ಕೂಗಿದರೆ ಸಾಯಿಸಿಬಿಡ್ತೀನಿ ಎಂದಳು ತೋರು ಬೆರಳು ತೋರಿಸುತ್ತಾ. ಅವಳ ಬೆರಳನ್ನು ಹಿಡಿದುಕೊಂಡು ಪಿಂಕ್ ಕಲರ್ ಸೀರೆಯಲ್ಲಿರುವ ಅವಳನ್ನ ಕೆಳಗಡೆಯಿಂದ ಮೇಲೆ ತನಕ ನೋಡುತ್ತಾ, ಹುಡುಗಿತರ ರೆಡಿಯಾದ್ರೆ ಸಾಲುವುದಿಲ್ಲ, ಹುಡುಗಿತರ ಬಿಹೇವ್ ಮಾಡುವುದು ಕಲ್ತ್ಕೋ ಎಂದನು ನಗುತ್ತಾ. ಹೋಗಲೋ, ನಿನ್ನಂಥ ಈಡಿಯಟ್ ಜೊತೆ ಮಾತನಾಡುವುದು ವೇಸ್ಟ್. ಕೋಪದಿಂದ ಅಲ್ಲಿಂದ ಹೊರಟು ಹೋದ ಅವಳನ್ನು ನೋಡಿ ತನ್ನಲ್ಲಿ ತಾನೇ ನಕ್ಕನು ಆಕಾಶ್. ಸಾಕ್ಷಿಯ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಚಂದ್ರಶೇಖರ್ ಅವರು ಮನೆಗೆ ಹೊರಟರು. ಸಾಕ್ಷಿ ಸೀರೆ ಚೇಂಜ್ ಮಾಡಿಕೊಂಡು ಸುಧಾ ಕೊಟ್ಟಿರುವ ಒಡವೆಗಳನ್ನು ಕೊಡುವುದಕ್ಕೆ ಕೆಳಗಡೆಗೆ ಬಂದಳು. ಅಕ್ಕನವರು ಗಾರ್ಡನ್ನಲ್ಲಿ ಇದ್ದಾರೆ, ಅವರಿಗೆ ಕಾಫಿ ಕೊಡುವುದಕ್ಕೆ ಹೋಗ್ತಿದ್ದೀನಿ, ನಿನ್ನ ಬಳಿಯೇ ಇರಲಿ, ನಿಮ್ಮ ಬೀರು ಲಾಕರ್ನಲ್ಲಿ ಇಟ್ಟು ಗಾರ್ಡನ್ನೊಳಕ್ಕೆ ಬಂದ್ಬಿಡು ಎಂದು ಹೇಳಿ ಕಾಫಿ ಟ್ರೈ ತೆಗೆದುಕೊಂಡು ಹೊರಟು ಹೋದಳು ಸುಧಾ. ಸಾಕ್ಷಿ ರೂಮಿನೊಳಕ್ಕೆ ಬಂದು ಟೇಬಲ್ ಡೆಸ್ಕ್ನಲ್ಲಿ ಇರುವ ಬೀರು ಕೀಸ್ ತೆಗೆದುಕೊಂಡು ಬೀರು ಲಾಕರ್ ಓಪನ್ ಮಾಡಿದಳು. ಒಡವೆ ಬಾಕ್ಸ್ಗಳನ್ನು ಅದರಲ್ಲಿ ಇಡಬೇಕಾದರೆ ಅದರಲ್ಲಿ ಒಂದು ಕಡೆಗೆ ಇದ್ದ ಬುಕ್ಸ್ ಕೆಳಗೆ ಬಿದ್ದವು. ಆ ಬುಕ್ಸ್ ಎತ್ತಿಡುತ್ತಿರಬೇಕಾದರೆ ಅದರಲ್ಲಿ ಒಂದು ಡೈರಿ ಕಾಣಿಸಿತು ಸಾಕ್ಷಿಗೆ. ಬುಕ್ಸ್ ಲಾಕರ್ನೊಳಗೆ ಇಟ್ಟು ಡೈರಿ ಫಸ್ಟ್ ಪೇಜ್ ಓಪನ್ ಮಾಡಿ ನೋಡಿದಳು. ಸಿದ್ಧಾರ್ಥ್ ವರ್ಮಾ ಹೆಸರು ನೋಡಿ, ಓಹೋ, ಇವರಿಗೆ ಡೈರಿ ಬರೆಯುವ ಅಭ್ಯಾಸವಿದೆಯಾ? ಏನು ಬರೆದಿರುತ್ತಾರೆ? ಆಸಕ್ತಿಯಾಗಿ ಇನ್ನೊಂದು ಪೇಜ್ ತೆಗೆಯಲು ಹೋಗಿ ನಿಂತು ಓದಳು. ಬೇರೆಯವರ ಪರ್ಸನಲ್ ಡೈರಿ ಓದುವುದು ತಪ್ಪಲ್ವಾ? ಬೇಡ ಎಂದು ಒಳಗಡೆಗೆ ಇಡಲು ಹೋದಳು. ಮತ್ತೆ ಅಷ್ಟರಲ್ಲೇ, ನಮ್ಮ ಯಜಮಾನ್ರೇ ಅಲ್ವಾ, ಬೇರೆಯವರು ಅಲ್ವಲ್ಲ, ಏನೂ ಆಗುವುದಿಲ್ಲ ಅಂತ ಅಂದುಕೊಂಡು ಡೈರಿ ಓಪನ್ ಮಾಡುತ್ತಿದ್ದರೆ ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ ಸಾಕ್ಷಿ ಕೈಯಲ್ಲಿ ಇರುವ ಡೈರಿಯನ್ನು ನೋಡಿ ತಕ್ಷಣ ಓಡಿ ಬಂದು
ಸಾಕ್ಷಿ ಕೈಯಲ್ಲಿರುವ ಡೈರಿಯನ್ನು ಕಿತ್ತುಕೊಂಡನು. ಸಾಕ್ಷಿ ಶಾಕ್ ಆಗಿ ನೋಡಿದಳು. ಆ ಡೈರಿ ಯಾಕೆ ತೆಗೆದೆ? ಕೋಪವಾಗಿ ಕೇಳಿದನು ಸಿದ್ಧಾರ್ಥ್. ಲಾಕರ್ನಲ್ಲಿ ಒಡವೆಗಳು ಇಡುತ್ತಿದ್ದರೆ ಕೆಳಗಡೆಗೆ ಬಿದ್ದು ಹೋಯಿತು. ಏನಿದೆಯೋ ನೋಡೋಣ ಅಂತ ಹೇಳುತ್ತಿರುವಾಗಲೇ, ನನ್ನ ಡೈರಿ ನೋಡುವುದಕ್ಕೆ ನೀನ್ಯಾರು? ಬೇರೆಯವರ ಡೈರಿ ನೋಡಬಾರದು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ? ಸಿದ್ಧಾರ್ಥ್ ಮಾತುಗಳಿಗೆ ಸಾಕ್ಷಿ ಹೃದಯ ಒಡೆದು ನುಚ್ಚು ನೂರಾಯಿತು. ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು. ಬೆರಗಾಗಿ ಹಾಗೇ ನೋಡುತ್ತಿದ್ದರೆ, ಇನ್ನೊಂದು ಬಾರಿ ನನ್ನ ಲಾಕರ್ ಮುಟ್ಟುವ ಪ್ರಯತ್ನ ಮಾಡಬೇಡ, ಎಲ್ಲಿರಬೇಕೋ ಅಲ್ಲೇ ಇರು ಎಂದು ಡೈರಿ ಲಾಕರ್ನಲ್ಲಿ ಇಟ್ಟು ಕೀಸ್ ತೆಗೆದುಕೊಂಡು ಕೋಪವಾಗಿ ಹೊರಗಡೆಗೆ ಹೊರಟು ಹೋದನು. ಸಾಕ್ಷಿ ಅಲ್ಲೇ ಕುಸಿದು ಕುಳಿತಳು. ನಾನ್ಯಾರ? ಅವರು ಬೇರೆಯವರ? ನಿಜಾನೇ, ನಿಮಗೆ ನಾನು ಏನೂ ಅಲ್ಲ ಅಲ್ವಾ? ಬಲವಂತದಿಂದ ಇಷ್ಟವಿಲ್ಲದೆ ತಾಳೆ ಕಟ್ಟಿರುವುದು ಅಲ್ವಾ? ನಾನೇ ಮರೆತು ಹೋಗಿದ್ದೆ. ನಿಮ್ಮನ್ನ ಬೇರೆಯವನ ಥರ ಅಲ್ಲದೆ ಗಂಡನ ಥರ ನೋಡುತ್ತಿದ್ದೀನಿ. ಅದು ತಪ್ಪು ಅಂತ ಈಗಲೇ ಅರ್ಥವಾಗ್ತಿದೆ. ಒಂದು ಬಾರಿ ವಿಜಯ್ ಮೇಲೆ ಆಸೆಗಳನ್ನು ಬೆಳೆಸಿಕೊಂಡು ನರಕವನ್ನು ಅನುಭವಿಸಿದೆ. ನನ್ನನ್ನ ಹೆಂಡತಿಯಾಗಿ ನೋಡದ ನಿಮ್ಮ ಮೇಲೆ ಆಸೆಗಳನ್ನು ಬೆಳೆಸಿಕೊಂಡರೆ ಮತ್ತೆ ಅದೇ ನರಕದೊಳಕ್ಕೆ ಹೋಗಬೇಕಾಗಿ ಬರುತ್ತದೆ. ಹೋಗ್ಲಿ ಬಿಡಿ, ಈಗಲಾದರೂ ನಿಮ್ಮ ಮನಸ್ಸಿನಲ್ಲಿ ನನ್ನ ಸ್ಥಾನ ನನಗೆ ಅರ್ಥವಾಯಿತು. ಉಕ್ಕಿ ಬರುತ್ತಿರುವ ದುಃಖವನ್ನು ತಡೆದುಕೊಳ್ಳಲಾಗದೆ ಮೊಣಕಾಲುಗಳ ಮಧ್ಯೆ ಮುಖವನ್ನು ಬಚ್ಚಿಟ್ಟುಕೊಂಡು ಅಳುತ್ತಿದ್ದಾಳೆ. ಸಾಕ್ಷಿ, ಅಮ್ಮ ಸಾಕ್ಷಿ! ಸುಧಾ ಕೂಗು ಕೇಳಿಸಿದ್ದರಿಂದ ಕಣ್ಣೀರು ಒರೆಸಿಕೊಂಡು ಹೊರಗಡೆಗೆ ಬಂದು ನೋಡಿದಳು. ಮೆಟ್ಟಿಲುಗಳು ಹತ್ತುತ್ತಾ ಅರ್ಧಕ್ಕೆ ಬಂದಿದ್ದಳು ಸುಧಾ. ಗಾರ್ಡನ್ಗೆ ಬರಕ್ಕೆ ಹೇಳ್ದೆ ಅಲ್ವಾ? ಇನ್ನೂ ಬರಲಿಲ್ಲ ಯಾಕೆ? ಏನ್ ಮಾಡ್ತಿದೀಯಾ? ಏನೂ ಇಲ್ಲ ಅತ್ತೆ, ಒಂದು 2 ಮಿನಿಟ್ಸ್ನಲ್ಲಿ ಬರ್ತೀನಿ, ನೀವು ಹೋಗಿ. ಸರಿ, ಬೇಗ ಬಾ ಎಂದು ಹೇಳುತ್ತಾ ಹೊರಟು ಹೋದಳು ಸುಧಾ. ಸಾಕ್ಷಿ, ಇಟ್ಸ್ ಓಕೆ. ಲೈಫ್ನಲ್ಲಿ ಪ್ರತಿಯೊಂದು ನಾವು ಅಂದುಕೊಂಡಂಗೆ ನಮಗೆ ಇಷ್ಟವಾದಂಗೆ ನಡಿಬೇಕು ಅಂತ ಇಲ್ಲ. ನೋಡೋಣ ಈ ಬಂಧ ಯಾವ ಕಡೆ ಹೋಗುತ್ತೋ. ಬಟ್ ಕೀಪ್ ಇನ್ ಮೈಂಡ್, ಸಿದ್ಧಾರ್ಥ್ ನಿನ್ನನ್ನು ಬೇರೆಯವಳ ಥರ ನೋಡುತ್ತಿದ್ದಾನೆ. ಸೊ ನೀನು ಸಹ ಅದೇ ರೀತಿ ಇರು. ಆಗ ನೀನು ನಿನ್ನ ವ್ಯಾಲ್ಯೂಸನ್ನು ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ನಿನ್ನ ಪುಟ್ಟ ಹೃದಯಕ್ಕೆ ಯಾವುದೇ ರೀತಿಯ ದುಃಖ ಇರುವುದಿಲ್ಲ ಅಂತ ಅಂದುಕೊಂಡು ಜೋರಾಗಿ ಉಸಿರೆಳೆದುಕೊಂಡಳು. ಫೇಸ್ ವಾಶ್ ಮಾಡಿಕೊಂಡು ಮುಖಕ್ಕೆ ಲೈಟ್ ಮೇಕಪ್ ಮಾಡಿಕೊಂಡು ತಾನು ಉಟ್ಟುಕೊಂಡ ಪಿಂಕ್ ಕಲರ್ ಡಿಸೈನರ್ ವರ್ಕ್ ಸೀರೆಗೆ ಒಂದು ಸೈಡ್ ಪಿನ್ ಮಾಡಿ ಹಾಗೆ ಬಿಟ್ಟಳು. ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುತ್ತಾ, ಹೀಗೆ ಪರ್ಫೆಕ್ಟ್, ನಿನ್ನನ್ನು ಯಾರೂ ಲವ್ ಮಾಡದೇ ಇದ್ದರೂ ಪರವಾಗಿಲ್ಲ, ಯು ಶುಡ್ ಲವ್ ಯುವರ್ ಸೆಲ್ಫ್ ಅಂತ ಅಂದುಕೊಳ್ಳುತ್ತಾ ಹ್ಯಾಪಿಯಾಗಿ ನಡೆದುಕೊಂಡು ಕೆಳಗಡೆಗೆ ಬಂದಳು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.